ಕೇಂದ್ರೀಯ ಕಾಫಿ ಸಂಶೋಧನೆ ಕೇಂದ್ರ 1925ರಲ್ಲಿ ಸ್ಥಾಪಿತ. ಈಗ ಈ ವರ್ಷ ನಮಗೆ 100 ವರ್ಷ ತುಂಬಿ ಬಂದಿದೆ. 150ಕ್ಕಿಂತ ಹೆಚ್ಚಾಗಿ ಎಕ್ಸಿಬಿಷನ್ ಸ್ಟಾಲ್ಸನ್ನು ಸೆಟಪ್ ಮಾಡಿದ್ದೀವಿ. ಇವತ್ತು 2025ಕ್ಕೆ 100 ವರ್ಷ ಆಗ್ತಾ ಇದೆ. ಹೌದು. ಆ 100 ವರ್ಷದಲ್ಲಿ ನಾವು ಎಲ್ಲ ಫೆಸಿಲಿಟೀಸ್ ಇದೆ ಈಗ ನಮ್ಮ ಹತ್ರ. ಹೌದು. ಫಿಂಗರ್ ಟಿಪ್ಸಲ್ಲಿ ಎಲ್ಲ ಫೆಸಿಲಿಟೀಸ್. ನಿಜವಾಗ್ಲೂ ಆ ಫೆಸಿಲಿಟೀಸ್ನ ಯೂಸ್ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ನಾವು ಬೆಳೆಗಾರರು ಏನನ್ನು ಪಡಿಬಹುದು ಅಂತ ಒಂದು ಮೇನ್ ಕಾನ್ಸೆಪ್ಟ್ ಏನಂದರೆ, ಯಾಕೆಂದರೆ 100 ವರ್ಷಗಳ ಹಿಂದೆ ನಾವಿರಲಿಲ್ಲ, ಹೌದು, ಮುಂದಿನ 100 ವರ್ಷ ನಾವಿರಲ್ಲ, ಆದರೆ ಈಗ ಬರಬೇಕಾಗಿರೋದು ನಮ್ಮ ಕರ್ತವ್ಯ. ಎಕ್ಸಾಕ್ಟ್ಲಿ. ಒಂದು ಇಲ್ಲಿಗೆ ಬಂದಾಗ ಒಂದು ಕಾಫಿಯನ್ನು ಯಾವ ಗುಣಮಟ್ಟದಲ್ಲಿ ತಯಾರು ಮಾಡ್ಬೋದು ಅನ್ನೋ ಒಂದು ಪ್ರಾಕ್ಟಿಕಲಾಗಿ ನೋಡ್ಬೋದು. ಓಕೆ. ಆಮೇಲೆ 10 ಸೆಷನ್ಗಳಿರುತ್ತೆ. ಓಕೆ. ಆ 10 ಸೆಷನ್ಗಳು ಯಾವ ಥರ ಇರುತ್ತೆ ಅಂದರೆ, ನಾವು ಕ್ಲೈಮೇಟ್ ಚೇಂಜಿಂದ ಹಿಡಿದು ಪ್ಲಸ್ಸು ವ್ಯಾಲ್ಯೂ ಆ್ಯಡ್ ಮಾಡೋದು ಹೇಗೆ, ಓಕೆ, ಸ್ಪೆಷಾಲಿಟಿ ಕಾಫಿ ಮಾಡೋದು ಹೇಗೆ. ಡಿಪ್ಲೊಮಾ ಕೋರ್ಸು ಬಹಳ ಅದ್ಭುತವಾಗಿ ನಡೀತಾ ಇದೆ. ಓಕೆ. ವಿಶೇಷವಾಗಿ ಆಂಧ್ರ, ಕರ್ನಾಟಕ, ಕೇರಳ ಓಕೆ, ಇವರು ವಿದ್ಯಾರ್ಥಿಗಳು ಇಲ್ಲಿ. ಮತ್ತು ನಮ್ಮ ಉದ್ದೇಶ ಏನಿದೆ ಅಂದರೆ, ಇಲ್ಲಿ ಕ್ಯಾಂಪಸ್ ಇಂಟ್ರ್ಯೂ ಮಾಡಿ ಅವ್ರನ್ನ ಪಿಕ್ ಮಾಡಬೇಕು. ಕೃಷಿಗೆ ಇನ್ನು ಮುಂದೆ ಕ್ಯಾಂಪಸ್ ಇಂಟ್ರ್ಯೂ ಆಗುತ್ತೆ CCR ಅಲ್ಲಿ. ಅದನ್ನು ನಾವು ಮಾಡ್ತೀವಿ ಅನ್ನೋ ನಮ್ದು ನಿಲುವಿದೆ. ರೊಬಸ್ಟಾದಲ್ಲಿ ಇರಿಗೇಷನ್ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ಯಾಕೆಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ರೊಬಸ್ಟಾದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ರಾಸ್ ಪಾಲಿನೇಷನ್ ಆಗಿರೋದ್ರಿಂದ ಟ್ರೂ ಟು ಟೈಪ್ ಮದರ್ ಪ್ಲಾಂಟ್ಸು ಬೇಕು. ಮದರ್ ಪ್ಲಾಂಟ್ಸಿಂದ ಟ್ರೂ ಟು ಟೈಪ್ ಪ್ರಾಜೆನಿಸ್ ಬೇಕು ಅಂತಂದರೆ ನಮ್ಗೆ ಹೇಗೆ ಗ್ರಾಫ್ಟಿಂಗು, ಟಿಶ್ಯೂ ಕಲ್ಚರು ಹೇಗೆ ಒನ್ ಆಫ್ ದ ಮೆಥಡು. ಸೊ ನಾವು ಕ್ಲೋನಲ್ ಕಟಿಂಗ್ಸ್ ಆಲ್ಸೋ ಇದು ಒನ್ ಆಫ್ ದ ಇಂಪಾರ್ಟೆಂಟು ಪ್ರೊಪಗೇಟಿಂಗ್ ಮೆಥಡ್. ಆಕ್ಚುಲಿ ಇದು ಒಂದು ಕ್ಯೂ ಪ್ರಾಸೆಸಿಂಗ್ ಸೆಂಟರ್ ಅಂತಾರೆ. ಆಕ್ಚುಲಿ ಕ್ವಾಲಿಟಿ ಪ್ರಾಸೆಸಿಂಗ್ ಸೆಂಟರ್ ಅಂತಾರೆ. ಕಾಫಿ ಯಾವ ಥರ ನಾವು ಒಳ್ಳೆ ಕ್ವಾಲಿಟಿ ಯಾವ ಥರ ಮಾಡಬೇಕಂತ ಅದಕ್ಕೊಂದು ನಾವು CCR ಅಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ನಾವು ಬಯೋಚಾರ್ ಯೂನಿಟ್ ಅಂತ ಹೇಳೋದು ಸರ್. ಬಯೋಚಾರ್ ಯೂನಿಟ್ ಅಂದರೆ ಕಾಫಿ ಪ್ರಾಸೆಸ್ ಮಾಡುವಾಗ ಸುಮಾರು ಸಿಪ್ಪೆಗಳು ಬರುತ್ತೆ ಅಂತಾರೆ. ಈಗ ಕಾಫಿ ಪಲ್ಪ್ ಮಾಡುವಾಗ ಕಾಫಿ ಫ್ರೆಶ್ ಪಲ್ಪ್ ಬರುತ್ತೆ, ಅದು ಒಂದು ವೇಸ್ಟ್ ಪ್ರಾಡಕ್ಟ್, ಬೈ ಪ್ರಾಡಕ್ಟ್ಸ್. ಅನೇಕ ರೈತರು ತುಂಬ ಸ್ಪೆಷಲಾಗಿ ಮಾಡಿದ್ದಾರೆ. ಅಂದರೆ ಅವರು ಕಾಫಿ ಜೊತೆ ಏನೇನು ಅದರ್ ಇನ್ಕಮ್ ಬರಬೇಕು ಅನ್ನೋದನ್ನು ನೋಡಿದ್ದಾರೆ. ಆ ಮಾಡೆಲ್ಲು ಅವ್ರ ಹೆಸರಲ್ಲಿ ನಮ್ಮ CCR ಅಲ್ಲಿ ಹಾಕಿರಬಾರ್ದು ಅಂತ ಯೋಚನೆ ಮಾಡಿಕೊಂಡು ಸುಮಾರು 30 ಎಕರೆ ಬ್ಲಾಕನ್ನು ಅದಕ್ಕಾಗಿ ಇಟ್ಟಿದ್ದೀವಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೆಂಟಿನರಿ ಪ್ರೋಗ್ರಾಮ್ದು ಪ್ರಮೋಷನ್ಸ್ಗೆ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಏನೇನು ಇವೆಂಟ್ಸ್ ನಡೀತಾ ಇದೆ, ಯಾವತ್ತು ಅಂತೆಲ್ಲ ತಿಳಿಸ್ಕೊಡ್ತೀವಿ. ಅರವಿಂದ್ ಅಣ್ಣ ನಮ್ಮ ಜೊತೆ. ಅರವಿಂದ್ ಅಣ್ಣ ಬನ್ನಿ ಅಣ್ಣ. ಒಂದು ಖುಷಿ ವಿಚಾರ ಏನು ಅಂತಂದರೆ, ಈ ಈವೆಂಟ್ ಪ್ರಮೋಷನ್ ನಮ್ಮನ್ನು ಕರೆದಿದ್ದಾರೆ. ನಮ್ಮನ್ನ ದಿನೇಶ್ ಅವರು ಹೌದು ಪರ್ಸನಲ್ ಆಗಿ ಫೋನ್ ಮಾಡಿಬಿಟ್ಟು ನನ್ನನ್ನು ನಿಮ್ಮನ್ನ ಇಲ್ಲಿಗೆ ಬರಲೇಬೇಕು ಅಂತ ನಾವು ಈಗ ಬಂದಿದ್ದೀವಿ. ಈಗ ನಮ್ಮದು DR ಡೈರೆಕ್ಟರ್ ಆಫ್ ರಿಸರ್ಚ್ ಅವ್ರ ಜೊತೆ ಮಾತಾಡಿದೆ. ಬನ್ನಿ ಅವ್ರ ಜೊತೆ ಹೋಗಿ ಸ್ವಲ್ಪ ಮಾತಾಡೋಣ. ಸರ್ ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ಸರ್. ಸರ್ ತುಂಬ ಖುಷಿ ಆಯಿತು. ಈಗ 100 ಇಯರ್ದು ಸೆಲೆಬ್ರೇಷನ್ಸ್ ಆಗ್ತಾ ಇದೆ ಕಾಫಿ ಬೋರ್ಡಲ್ಲಿ, ಸೆಂಟನರಿ ಪ್ರೋಗ್ರಾಮ್ ಆಗ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಬಂದ್ವಿ. ಯಾಕೆಂದರೆ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಸೈಡಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು. ನೆಕ್ಸ್ಟ್ ಪ್ರೋಗ್ರಾಮ್ ಆಗ್ತದೆ, 100 ಇಯರ್ಸ್ದು ಪ್ರೋಗ್ರಾಮ್ ಆಗ್ತದೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಅದೇನು ಅಂತಂದರೆ, ಎಲ್ಲರೂ ಬನ್ನಿ 28, 20, 21, 22ನೇ ತಾರೀಕು ಯಾರ್ಯಾರು ಬರ್ತಿದ್ದಾರೆ ಮತ್ತು ಏನೇನು ಇದರಲ್ಲಿ ನಾವು ಇನ್ವಾಲ್ವ್ ಆಗಿದೆ, ಏನೇನು ನಾವು ಬಂದರೆ ನಮ್ಗೆ ಏನೇನು ನಾಲೆಜ್ ಸಿಗುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಸರ್ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇರುತ್ತೆ ಸರ್? ಈಗ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಮ್ಮ ಕೇಂದ್ರೀಯ ಕಾಫಿ ಸಂಶೋಧನೆ ಕೇಂದ್ರ 1925ರಲ್ಲಿ ಸ್ಥಾಪಿತ. ಈಗ ಈ ವರ್ಷ ನಮಗೆ 100 ವರ್ಷ ತುಂಬಿ ಬಂದಿದೆ. ಇದು ಒಂದು ನಮಗೆ ಎಲ್ಲರಿಗೂ ಹೆಮ್ಮೆ ಆಗುವಂಥದ್ದು ಒಂದು ಫಂಕ್ಷನ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಇದೊಂಥರ ಜಾತ್ರೆ, ಇದೊಂಥರ ಪಿಲ್ಗ್ರಿಮೇಜ್ ಅಂತ ಹೇಳಲಿಕ್ಕೆ ನನಗೆ ಒಂದು ಭಾಳ ಖುಷಿ ಅನಿಸುತ್ತೆ. ಈ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಡಿಸೆಂಬರ್ 20, 21, 22ಗೆ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಹಲವಾರು ಚಟುವಟಿಕೆಗಳನ್ನು ನಾವು ಇಟ್ಕೊಂಡಿದ್ವಿ, ಹಲವಾರು ಕಾರ್ಯಕ್ರಮಗಳನ್ನು ನಾವು ಇಟ್ಕೊಂಡಿದ್ದೀವಿ. ಮೊಟ್ಟ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರ್ಬೋದು, ಫೀಲ್ಡ್ ಡೆಮಾನ್ಸ್ಟ್ರೇಷನ್ಸ್ ಅಂದರೆ ನಮ್ಮಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಟೆಕ್ನಾಲಜೀಸ್ ಇರ್ಬೋದು, ವೆರೈಟೀಸ್ಗಳಿರ್ಬೋದು, ಜರ್ಮ್ ಪ್ಲಾಸಮ್ ಇರ್ಬೋದು, ಇಂಥವೆಲ್ಲ ನಮ್ಮ ತೋಟದಲ್ಲಿ ಹಾಕಿದ್ವಿ. ಇದು ಅಲ್ಲದೆ ಸುಮಾರು R&D ಆರ್ಗನೈಸೇಷನ್ಸ್ಗಳಿದ್ದಾವೆ ನಮ್ಮ ಭಾರತ ದೇಶದಲ್ಲಿ. ಅವರನ್ನು ಕೂಡ ಕರೆಸಿ ಅವ್ರು ಏನೇನು ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದಾರೋ, ಅವ್ರು ಏನೇನು ಟೆಕ್ನಾಲಜೀಸ್ ಇಟ್ಕೊಂಡಿದ್ದಾರೋ ಅಂಥವೆಲ್ಲ ಕೂಡ ನಾವು ಡೆಮಾನ್ಸ್ಟ್ರೇಟ್ ಮಾಡಿ, ಯಾಕಂದರೆ ರೈತ ಬಾಂಧವರು ಬಂದರೆ ಇಂಥ ಟೆಕ್ನಾಲಜೀಸ್ ಎಲ್ಲ ಇಲ್ಲಿ ನಮ್ಮ ಭಾರತ ದೇಶದಲ್ಲಿದೆ, ಇವೆಲ್ಲ ನಾವು ಉಪಯೋಗ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಫಸ್ಟ್ ಲೆವೆಲ್ ಏನಪ್ಪ ಅಂದರೆ ಫೀಲ್ಡ್ ಡೆಮಾನ್ಸ್ಟ್ರೇಷನ್ ನಮ್ಮ ತೋಟದಲ್ಲೇ ಆಗಿದೆ. ಇದು ಒಂದು ಅವತ್ತು ನಿಮಗೆ ಎಲ್ಲ ಪ್ಲಾಂಟರ್ಸ್ ಕೂಡ ನೋಡಲಿಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಇನ್ನೊಂದೇನೆಂದರೆ ಎಕ್ಸಿಬಿಷನ್ ಸ್ಟಾಲ್ಸ್ 150ಕ್ಕಿಂತ ಹೆಚ್ಚಾಗಿ ಎಕ್ಸಿಬಿಷನ್ ಸ್ಟಾಲ್ಸನ್ನು ಸೆಟಪ್ ಮಾಡಿದ್ದೀವಿ. ಎಸ್ಟಾಬ್ಲಿಷ್ಮೆಂಟ್ ಮಾಡಿರುವ ಈ ಸ್ಟಾಲ್ಸ್ಗಳಿಂದ ನಿಮಗೆ ಏನು ಸಿಗುತ್ತೆ ಅಂದರೆ, ನಮ್ಮ ಇಂಡಸ್ಟ್ರಿ, ಕಾಫಿ ಇಂಡಸ್ಟ್ರಿಯಲ್ಲಿ ನಮ್ಗೆ ಏನೇನು ಪ್ರಾಡಕ್ಟ್ಸ್ಗಳಿದೆ, ಏನೇನು ಇನ್ಪುಟ್ಸ್ಗಳಿದೆ, ಏನೇನು ಟೆಕ್ನಾಲಜೀಸ್ ಇದೆ, ಏನೇನು ಮೆಷಿನರೀಸ್ ಇದೆ, ಏನೇನು ಎಕ್ವಿಪ್ಮೆಂಟ್ಸ್ ಇದೆ, ಇವೆಲ್ಲ ಒಂದೇ ಜಾಗದಲ್ಲಿ ನಿಮಗೋಸ್ಕರ ನಾವು ಇಟ್ಟಿದ್ದೀವಿ. ಜೊತೆಗೆ ಯಾರಿದ್ದಾರೆ ಅಂತ ಫಸ್ಟ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬನ್ನೀಗ. ಹಲೋ ದಿನೇಶ್ ಅಣ್ಣ, ಚೆನ್ನಾಗಿದ್ದೀರಾ?
ಮತ್ತು ಒಂದೇನು ಹೇಳಬೇಕು ಅಂತಂದರೆ ಅಪ್ರಿಷಿಯೇಷನ್ ಹೇಳಬೇಕು. ಯಾಕಂದರೆ 100 ಇಯರ್ಸ್ ನಾವು ಬಂದಾಯಿತು, ಇನ್ನೊಂದು ಹಾರ್ಡ್ ವರ್ಕ್ ಕಾಣಿಸ್ತಾ ಇದೆ. ಎಷ್ಟು ಚೇಂಜಸ್ ಭಾರಿ ಕೆಲಸಗಳಾಗ್ತಾಯಿದೆ. ಅದಕ್ಕೆ ಸೆಂಟನರಿ ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ದೀವಿ ನಾವು. ಈಗ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು. ಯಾಕೆ ಅಂತಂದರೆ ನಾವು 28th, 21st, 22nd ನಾವು ಇಲ್ಲಿರ್ತೀವಿ. ನಾವು ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಿಮ್ಮದು ಈಗೇನು ಅಂತ ಹಿಂಗೆ ಅಂತಣ್ಣ. ಸ್ಟಾರ್ಟಿಂಗ್ ನಾವು ಇಲ್ಲಿ ಬಂದುಬಿಟ್ಟು ಮೇನ್ ರೋಡಲ್ಲಿ ಇದ್ದೀವಿ. ಎಲ್ಲ ಏನು ಅಗ್ರಿಕಲ್ಚರ್ ರೈತರು ಎಲ್ಲ ಯಾರು ಬರೋದು ಫಸ್ಟ್ ಇಲ್ಲಿಗೆ ಬರ್ತಾರೆ. ಅವ್ರಿಗೆ ಏನಂತ ನೀವು ಪಾರ್ಕಿಂಗ್ ಫಸ್ಟ್ ತೋರಿಸ್ಬೇಕು ಅಂತ ಹೇಳಿದ್ರಿ. ಯಾಕೆಂದರೆ ಪಾರ್ಕಿಂಗ್ ಸಮಸ್ಯೆ ಯಾರಿಗೂ ಆಗಬಾರ್ದು ಅಂತ. ಅದ್ರ ಬಗ್ಗೆ ಏನು ವ್ಯವಸ್ಥೆ ಮಾಡಿದ್ದೀರಾ ಅಂತಣ್ಣ? ಮೊದಲಿಗೆ ನಾನು ಏನು ಹೇಳಕ್ಕೆ ಇಚ್ಛಪಡ್ತೀನಿ, 1925ನೇ ಇಸ್ವಿಲಿ ಕೇಂದ್ರೀಯ ಸಂಶೋಧನಾ ಕೇಂದ್ರವನ್ನು ಪ್ರಾರಂಭ ಮಾಡಿದರು. ಹೌದು. ಅವತ್ತು ಮೈಸೂರು ಸರ್ಕಾರ ಮತ್ತು ನಮ್ಮ ಕೋಲ್ಮನ್ ಸೈಂಟಿಸ್ಟ್ ಅವರು ಇಲ್ಲಿ ಪ್ರಾರಂಭ ಮಾಡಿದರು. ಒಂದು ನಾವು ಯೋಚನೆ ಹಿಂದಕ್ಕೂ 100 ವರ್ಷದ ಹಿಂದೆ ಯೋಚನೆ ಮಾಡಿದರೆ ಹೌದು ಎಷ್ಟು ಕಷ್ಟ ಇರ್ಬೋದು ಈ ಈ ಪ್ಲೇಸು. ಈ ಪ್ಲೇಸು ಕಾಡಿರುತ್ತೆ, ಮತ್ತು ಇಲ್ಲಿ ಯಾವುದೂ ಇದು ಏನು ಕಮ್ಯುನಿಕೇಷನ್ ಇರಲ್ಲ, ಟ್ರಾನ್ಸ್ಪೋರ್ಟ್ ಇರಲ್ಲ. ಆವಾಗ ಈ ಸಂಸ್ಥೆಯನ್ನು ಹುಟ್ಟಾಕಿದ ಮೇಲೆ ಇವತ್ತು 2025ಕ್ಕೆ 100 ವರ್ಷ ಆಗ್ತಾ ಇದೆ. ಹೌದು. ಆ 100 ವರ್ಷದಲ್ಲಿ ನಾವು ಎಲ್ಲ ಫೆಸಿಲಿಟೀಸ್ ಇದೆ ಈಗ ನಮ್ಮ ಹತ್ರ. ಹೌದು. ಫಿಂಗರ್ ಟಿಪ್ಸಲ್ಲಿ ಎಲ್ಲ ಫೆಸಿಲಿಟೀಸ್. ಆ ಫೆಸಿಲಿಟೀಸ್ನ ಯೂಸ್ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ನಾವು ಬೆಳೆಗಾರರು ಏನನ್ನ ಪಡಿಬಹುದು ಅಂತ ಒಂದು ಮೇನ್ ಕಾನ್ಸೆಪ್ಟ್ ಏನಂದರೆ, ಭಾರತದ ಕಾಫಿ ಇತಿಹಾಸ ಪ್ರಾರಂಭ ಆಗಿದ್ದು 7 ಕಾಫಿ ಬೀಜ. ಇವತ್ತು 7 ಲಕ್ಷ ಟನ್ನನ್ನು ನಾವು ತೆಗೆದುಕೊಂಡು ಸೂಪರ್. ಈ ಕಾರ್ಯಕ್ರಮ ಸಂಪೂರ್ಣವಾಗಿ 7 ಲಕ್ಷ ಟನ್ನನ್ನು ಹೇಗೆ ತಗೊಂಡು ಹೋಗ್ತೀವಿ, ಅದಕ್ಕೆ ಹೇಗೆ ಸಪೋರ್ಟ್ ಆಗಿರುತ್ತೆ ಅಂತ ಕಾಫಿ ಬೆಳೆಗಾರರಿಗೆ, ಮತ್ತು ಕಾರ್ಯಕ್ರಮ ಹೇಗಿರುತ್ತೆ ಅನ್ನೋದು ನಾನು ವ್ಯಕ್ತಿಗತವಾಗಿ ಪರ್ಸ್ನಲಿ ಇಲ್ಲಿದ್ದು ನಮ್ಮ ಅರವಿಂದ್ ಅವರು ಮತ್ತು ನಮ್ಮ ಯೂಟ್ಯೂಬ್ ಕಾರ್ತಿಕ್ ಅವರು ಅವ್ರ ಜೊತೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಹುಶಃ ನಿಮಗೆ ಆ ಎಕ್ಸ್ಪ್ಲೈನ್ ಕೇಳಿದ ಮೇಲೆ ಬರಬೇಕು ಅನಿಸ್ಬೋದು, ಆದರೆ ಯಾವುದೂ ನೀವು ಮಿಸ್ ಮಾಡ್ಕೋಬಾರ್ದು. ಯಾಕೆಂದರೆ 100 ವರ್ಷಗಳ ಹಿಂದೆ ನಾವಿರಲಿಲ್ಲ, ಮುಂದಿನ 100 ವರ್ಷ ನಾವಿರಲ್ಲ. ಆದರೆ ಈಗ ಬರಬೇಕಾಗಿರೋದು ನಮ್ಮ ಕರ್ತವ್ಯ, ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಇದೊಂದು ಒಳ್ಳೆಯ ಅವಕಾಶ, ತಾವೆಲ್ಲರೂ ಬರಬೇಕು. ಆದರೆ ಕಾರ್ಯಕ್ರಮ ಹೇಗಿರುತ್ತೆ ಅಂತ ನಾನು ಕಾರ್ತಿಕ್ರೊಂದಿಗೆ ಹಂಚ್ಕೊಳ್ಳಿ. 3 ದಿನ ಏನು ಪ್ರೋಗ್ರಾಮ್ ಆಗುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಫಸ್ಟ್ ನೀವು ಇಲ್ಲಿಗೆ ಬಂದಷ್ಟೇ 2 ಪಾರ್ಕ್ ಇದೆ, ಒಂದು ಇಲ್ಲೊಂದು 2. ಇಲ್ಲಿಂದ ಅವರಿಗೆ ಬಸ್ ಫೆಸಿಲಿಟೀಸ್ ಇರುತ್ತಲ್ಲ ಅಣ್ಣ? ಓಕೆ, ಇಲ್ಲಿಂದ ಬಸ್ ಫೆಸಿಲಿಟೀಸ್ ಇರುತ್ತೆ, ನಿಮಗೆ ಬರ್ತಾ ಹೋಗ್ತಾ ಇರುತ್ತೆ, ನೀವು ಈ ಬಸ್ನ ಯೂಸ್ ಮಾಡಬೇಕಾಗುತ್ತೆ. ಸೂಪರ್ ಅಣ್ಣ. ಹೋಗೋಣ ಈಗ. ಮತ್ತೇನೋ ಹೇಳ್ಬೇಕಿತ್ತಣ್ಣ ಇದ್ರ ಬಗ್ಗೆ? ಜವಾಹರ್ಲಾಲ್ ವಿದ್ಯಾಲಯ ಅಂತ ಸೀಗೋಡು. ಸೀಗೋಡು ಮುಖ್ಯ ರಸ್ತೆ ಏನು ಶೃಂಗೇರಿ ಮತ್ತು ಚಿಕ್ಕಮಗಳೂರು ಮುಖ್ಯ ರಸ್ತೆಯಲ್ಲಿ ಬರುತ್ತೆ. ಹೌದು. ಅಲ್ಲಿಂದ CCRIಗೆ ಸುಮಾರು 2 ಕಿಲೋಮೀಟ್ರು. ಹೌದು. ಸೊ ಅಲ್ಲಿ ವ್ಯವಸ್ಥೆಗಳು ಪಾರ್ಕಿಂಗಿಗೆ ಕಷ್ಟ ಆಗಿರೋದ್ರಿಂದ ನಾವು ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿ ಪ್ರತಿಯೊಬ್ಬರನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀವಿ. ಉಚಿತ ಪ್ರವೇಶ ಇರುತ್ತೆ. ಹೌದು. ಸೆಮಿನಾರಿಗೆ ಬರಬೇಕು ಅಂದರೆ 100 ರೂಪಾಯಿ ಒಂದು ಎಂಟ್ರಿ ಫೀಸ್ ಕೊಡಬೇಕಾಗುತ್ತೆ ಸೆಮಿನಾರಿಗೆ. ಬೇರೆ ಎಲ್ಲದಕ್ಕೂ ಉಚಿತ ಪ್ರವೇಶ ಇರುತ್ತೆ. ಓಕೆ. ಸೊ ಈಗ ಮೊದಲಿಗೆ ಇಲ್ಲಿ ಪಾರ್ಕಿಂಗ್ ಇರುತ್ತೆ. ಈ ಪಾರ್ಕಿಂಗನ್ನು ನಾನು ರಿಕ್ವೆಸ್ಟ್ ಮಾಡೋದು ಅಂದರೆ, ಯಾರೂ ತುಂಬ ರಿಸ್ಕ್ ಮಾಡ್ದಲೆ ಅವರವರ ಜಾಗದಲ್ಲಿ ಪಾರ್ಕಿಂಗ್ ಮಾಡಿ ಬಂದರೆ ಬೇರೆ ಎಲ್ಲ ವ್ಯವಸ್ಥೆನ ನಾವೇ ಮಾಡ್ತೀವಿ. ಮತ್ತು ಇನ್ನೊಂದಂದ್ರೆ ಎಲ್ಲ ಒಟ್ಟೊಟ್ಟಿಗೆ ಒಂದು ಕಾರ್ ಒಬ್ಬರೇ ಬರೋಕ್ಕೋಗ್ಬೇಡಿ, ಒಂದು ಕಾರ್ 5 ಜನ ಫ್ರೆಂಡ್ಸ್ ಮಾಡ್ಕೊಂಡು ಬನ್ನಿ. ಯಾಕೆಂದರೆ ಕಾರ್ನ ಜಾಸ್ತಿ ಮಾಡೋಕೆ ಹೋಗಬೇಡಿ ಮಾತ್ರ. ಯಾಕೆಂತಂದರೆ ಗ್ರೂಪ್ ಆಫ್ ಪೀಪಲ್ ಬಂದಾಗ ಅವ್ರಿಗೊಂದು ಎಕ್ಸ್ಪ್ಲನೇಷನ್ ಮತ್ತು ಏನಂತಾರೆ ಡಿಸ್ಕಷನ್ ಚೆನ್ನಾಗಿರುತ್ತೆ. ಕಾರ್ ಪಾರ್ಕಿಂಗು ಈಸಿ ಆಗುತ್ತೆ. ಹೌದು. ಅರವಿಂದಣ್ಣ ಏನು ಹೇಳ್ತೀರಣ್ಣ? ಭಾರಿ ಚೆನ್ನಾಗಿ ಪ್ರಿಪರೇಷನ್. ಹೌದು. ಇವ್ರದ್ದು ಹಾರ್ಡ್ ವರ್ಕ್ ಕಾಣಿಸ್ತಿದೆ. ಅವ್ರದ್ದು ಹಾರ್ಡ್ ವರ್ಕ್ ನಾವು ನೋಡಿದ್ವಿ. 3 hours ಆಯ್ತು. ಹೌದೌದು. ಪ್ರತಿಯೊಂದು ನೋಡ್ಬಿಟ್ರೆ ಹೌದು ಡ್ರಾಸ್ಟಿಕ್ ಚೇಂಜಸ್ ಇದೆ. ನಾವು ಹೇಳೋದಕ್ಕಿಂತ ತೋರಿಸ್ತೀವಿ ಬನ್ನಿ ಅದನ್ನ. ಈಗ ಪ್ಲಾಂಟರ್ಸ್ ಬರ್ರಿ, ಎಲ್ಲ ಯಂಗ್ಸ್ಟರ್ಸ್ ಬರ್ರಿ, ನಾವೇನು ನೋಡ್ಬೋದು ಈಗ ಇದರಲ್ಲಿ? ಮೊದಲನೇದಾಗಿ ಬಹುಶಃ ನಾವು ಪ್ರತಿಯೊಂದು ಸ್ಥಳಕ್ಕೆ ಹೋಗಿ ನೋಡಿದರೆ ಮಾಹಿತಿಗಳು ಹೆಚ್ಚು ಸಿಗುತ್ತೆ. ಆದರೆ ಒಂದು ಇಲ್ಲಿಗೆ ಬಂದಾಗ ಒಂದು ಕಾಫಿಯನ್ನು ಯಾವ ಗುಣಮಟ್ಟದಲ್ಲಿ ತಯಾರು ಮಾಡ್ಬೋದು ಅನ್ನೋ ಒಂದು ಪ್ರಾಕ್ಟಿಕಲಾಗಿ ನೋಡ್ಬೋದು. ಓಕೆ. ಆಮೇಲೆ 10 ಸೆಷನ್ಗಳಿರುತ್ತೆ. ಓಕೆ. ಆ 10 ಸೆಷನ್ಗಳು ಯಾವ ಥರ ಇರುತ್ತೆ ಅಂದರೆ, ನಾವು ಕ್ಲೈಮೇಟ್ ಚೇಂಜಿಂದ ಹಿಡಿದು ಪ್ಲಸ್ಸು ವ್ಯಾಲ್ಯೂ ಆ್ಯಡ್ ಮಾಡೋದು ಹೇಗೆ, ಓಕೆ, ಸ್ಪೆಷಾಲಿಟಿ ಕಾಫಿ ಮಾಡೋದು ಹೇಗೆ, ಕರೆಕ್ಟ್, ಮತ್ತು ಆರ್ಗ್ಯಾನಿಕ್ ಕಾಫಿ ಕಲ್ಟಿವೇಷನ್. ಯಾಕೆಂದರೆ ಭಾರತದಲ್ಲಿ ಸುಮಾರು 4 ಲಕ್ಷ ಕಾಫಿ ಬೆಳೆಗಾರರು ಇದ್ದೀವಿ. ಹೌದು. ಅದರಲ್ಲಿ 1.5 ಲಕ್ಷ ಜನ ಆರ್ಗ್ಯಾನಿಕ್ ಕಾಫಿ ಬೆಳೀತಿದ್ದಾರೆ. 1 ಲಕ್ಷ ಜನ? 1.5 ಲಕ್ಷ. ಓಕೆ. ಪ್ರಮುಖವಾಗಿ ಆಂಧ್ರ, ಒರಿಸ್ಸಾ ಮತ್ತು ನಾರ್ತ್ ಈಸ್ಟ್ ರೀಜನಲ್ಲಿ ಎಲ್ಲರೂ ಅವರು ಆರ್ಗ್ಯಾನಿಕ್ ಕಾಫಿಯನ್ನು ಬೆಳೀತಿದ್ದಾರೆ. ಯಾಕೆಂದರೆ ಅಲ್ಲಿ ಟ್ರೈಬಲ್ ಗ್ರೋಯರ್ಸ್ ಬೆಳೀತಾ ಇರೋದು. ನಾವು ಅವ್ರಿಗೇನಾದ್ರು ಕೊಡಲೇಬೇಕಲ್ಲ. ಹಾಗಾಗಿ ನಾವೊಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ. ಜೊತೆಗೆ ನಾವು ಅವರಿಗೆ ಒಂದು ಸೆಷನನ್ನು ಇಟ್ಟಿದ್ದೀವಿ. ಓಕೆ. ಬಹುಶಃ ಅದಕ್ಕೆ ಆಂಧ್ರದ ಅರಕು ಕಾಫಿಯಲ್ಲಿ ಯಾರು ಅದನ್ನು
ಸ್ಟಾರ್ಟ್ ಮಾಡಿದ್ದಾರೆ. ಓಕೆ. ಆಮೇಲೆ ಅಲ್ಲಿ ಸಾಕಷ್ಟು ಗಿರಿಜನ ಕೋಆಪರೇಟಿವ್ ಇದೆ, ಅದ್ರದ್ದು CEO ಬರ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡೋಕ್ಕೆ. ಓಕೆ. ಮತ್ತು ಇನ್ನೊಂದು ನಾವು ಸ್ಪೆಷಾಲಿಟಿ ಕಾಫಿ ಮತ್ತು ಗ್ಲೋಬಲ್ ಮಾರ್ಕೆಟಿಗೆ ಹೇಗೆ ಎಂಟರ್ ಆಗಬೇಕು ಅನ್ನೋದಕ್ಕೆ ಗಂಗಾಧರ್ ಅಂತ ಫಾರಿನ್ ಅಫೇರ್ಸಲ್ಲಿ IFS ಆಫೀಸರ್ ಅವ್ರು ಬರ್ತಾ ಇದ್ದಾರೆ. ಯಾಕೆಂದರೆ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಭಾರತೀಯ ಕಾಫಿಯನ್ನು ಹೇಗೆ ನಾವು ಪ್ರಮೋಟ್ ಮಾಡಬೇಕು ಅಂತ ಈಗಾಗಲೇ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ 7 ದೇಶಗಳಲ್ಲಿ ಕನ್ಸ್ಯೂಮರ್ ಸ್ಟಡಿ ಮಾಡ್ತಾ ಇದ್ದಾರೆ. ಕರೆಕ್ಟ್. ಸೊ ಆ ಸ್ಟಡಿ ಬೇಸ್ ಮೇಲೆ ನಾವು ಯಾವ್ಯಾವ ದೇಶಕ್ಕೆ ಏನು ಎಂಟರ್ ಆಗ್ಬೋದು ಅಂತ, ಅದು ಸ್ಟಡಿ ಸಬ್ಜೆಕ್ಟ್ ಏನು ಅಂದರೆ ಕನ್ಸ್ಯೂಮರ್ಸ್ ಇಂಟೆಲಿಜೆಂಟ್ ಸರ್ವೆ. ಓಕೆ. ಸೊ ನಾವು ಎಲ್ಲಿ ಫಿಟ್ ಆಗ್ತೀವಿ ಭಾರತೀಯ ಕಾಫಿ ಅನ್ನೋದನ್ನ ಸ್ಟಡಿ ಮಾಡ್ತಾ ಇದ್ದಾರೆ. ಮಾರ್ಚ್ 31ಕ್ಕೆ ಅದ್ರ ರಿಪೋರ್ಟ್ ಬರುತ್ತೆ. ರಿಪೋರ್ಟ್ ಬಂದ ಮೇಲೆ ನಾವು ಕಾಫಿ ಮಂಡಳಿ ಎಲ್ಲಿ ಯಾವ ಥರ ಎಂಟರ್ ಆಗ್ಬೋದು ಅನ್ನೋದನ್ನ ಯೋಚನೆ ಇಟ್ಕೊಂಡಿದ್ದೀವಿ. ಮತ್ತೊಂದು ನಾವು ಅನೇಕ ಯುವ ಬೆಳೆಗಾರರಿಗೆ ಹೇಳ್ತಾ ಇದ್ದೀವಿ, ನಿಮಗೆ ಯಾವ ದೇಶದಲ್ಲಿ ಕಾಫಿಯನ್ನು ಮಾರುಕಟ್ಟೆ ಮಾಡಬೇಕು ಅಂತಿದ್ರೆ ಆ ದೇಶದ ಹೆಸರು ಹೇಳಿ, ಅಲ್ಲಿ ನಾವು ಬೈಯರ್ ಸೆಲ್ಲರ್ಸ್ ಮೀಟಿಂಗ್ನ ಎಂಬಸಿಗಳಲ್ಲಿ ಮಾಡ್ತೀವಿ. ನೋಡಿ ಏನು ಪಾಯಿಂಟ್ ಹೇಳಿದ್ರು ಅಂತ. ಅದ್ರಲ್ಲಿ ನಮ್ದು ಗ್ರೋತ್ ನೋಡ್ಬೇಕಂದ್ರೆ ಅಂಥದ್ದೆಲ್ಲ ನಮ್ಗೆ ಇನಿಷಿಯೇಟಿವ್ ತಗೊಂಡ್ರೆ ನಮ್ಗೆ ಗ್ರೋತ್ ಆಗಕ್ಕೆ ಸಾಧ್ಯ ಇರೋದು. ಹೌದು. ನಾವು ಎಲ್ಲೋ ಒಂದು ಕಡೆ ಭಾರತೀಯ ಕಾಫಿ ನಾವು ಬ್ರ್ಯಾಂಡ್ ಆಗಿಲ್ಲ. ಹೌದು. ಇವತ್ತು ನಾಡ್ದು ಕಾರ್ಯಕ್ರಮದಲ್ಲಿ ಸಸ್ಟೈನಬಿಲಿಟಿ ಸ್ಟ್ಯಾಂಡರ್ಡ್ನ ನಾವು ಒಂದು ರಿಲೀಸ್ ಮಾಡ್ತಾ ಇದ್ದೀವಿ. ಅಂದರೆ ಭಾರತೀಯ ಕಾಫಿ ಹೀಗಿರುತ್ತೆ ಅಂತ. ಹೌದು. ಅದು ಎಕ್ಸ್ಪೋರ್ಟ್ ಆದಾಗ ನಮ್ಮದೇ ಆದ ವ್ಯಾಲ್ಯೂ ಪ್ರಾರಂಭ ಆಗುತ್ತೆ. ಇವತ್ತು ನೀವೆಲ್ಲ ಬೆಲೆ ಇದೆ ಅಂತ ಸಂತೋಷದಲ್ಲಿದ್ದೀರಿ, ನಾಳೆ ಬೆಲೆ ಕಮ್ಮಿ ಆದಾಗ ಬೆಲೆ ಹೇಗೆ ತೆಗೆದುಕೊಳ್ಬೇಕು ಅಂತ ಕಾಫಿ ಮಂಡಳಿ ಅದಕ್ಕೆ ಸಿದ್ಧರಾಗಿ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಹೌದು. ಮತ್ತೆ ಏನು ಹೇಳೋದು ಅಂತಂದ್ರೆ ಇದ್ರ ಪ್ರಕಾರ ಯಂಗ್ಸ್ಟರ್ಸ್ ಆದಷ್ಟು ಜಾಸ್ತಿ ಬನ್ನಿ, ಆದಷ್ಟು ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಈಗ ಯಂಗ್ಸ್ಟರ್ಸ್ ಅಣ್ಣ ನೀವು ಹೇಳ್ದಂಗೆ 100 ವರ್ಷ ಹಿಂದೆ ನಾವಿರಲಿಲ್ಲ, 100 ವರ್ಷ ಮುಂದೆ ನಾವಿರಲ್ಲ. ಯಂಗ್ಸ್ಟರ್ಸ್ ಅವ್ರ ಲೆಗಸಿನ ನಾವು ಏನು ಮುಂದೆ ಬಿಡೋಕೆ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅವ್ರಿಗೆ ಬಿಟ್ಟಿರೋದು. ಒಂದು 4-5 ಮಂತ್ಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿ ಅಂತ ಡಿಪ್ಲೊಮಾ ಕೋರ್ಸಸ್ ಆಗ್ತಿದೆ, ಬಂದು ಅಪ್ಲಿಕೇಶನ್ಸ್ ಜಾಯಿನ್ ಮಾಡಿ ಅಂತ ಇಲ್ಲಿ ನಿಂತಿದ್ದೀವಿ. ಇದು ಹಾಸ್ಟೆಲ್ ಅಣ್ಣ, ಇದು ಹಾಸ್ಟೆಲ್, ಇದು ಮೆಸ್, ಇದು ಡಿಪ್ಲೊಮಾದು. ಹೆಂಗೆ ನಡೀತಿದೆ ಅಣ್ಣ ಅದು ಕೋರ್ಸ್ ಎಲ್ಲ? ಡಿಪ್ಲೊಮಾ ಕೋರ್ಸು ಬಹಳ ಅದ್ಭುತವಾಗಿ ನಡೀತಾ ಇದೆ. ಓಕೆ. ವಿಶೇಷವಾಗಿ ಆಂಧ್ರ, ಕರ್ನಾಟಕ, ಕೇರಳ ಓಕೆ ಇವರು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ನಮಗೆ ಬಹಳ ಬೇಡಿಕೆ ಇದೆ. ಓಕೆ. 2 ವರ್ಷ ನಡೆಯುತ್ತೆ. 1 ವರ್ಷ CCR ಅಲ್ಲಿ, 1 ವರ್ಷ ಯಾವ್ದಾದ್ರು ಎಸ್ಟೇಟ್ಗಳಲ್ಲಿ ನಡೆಯುತ್ತೆ. ಓಕೆ. ಸೊ 2 ವರ್ಷ ಆದಮೇಲೆ ನಾವು ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಮತ್ತೆ ನಮ್ಮ ಉದ್ದೇಶ ಏನಿದೆ ಅಂದರೆ ಇಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ಅವ್ರನ್ನ ಪಿಕ್ ಮಾಡಬೇಕು. ಓಕೆ. ಕ್ಯಾಂಪಸ್ ಸೆಲೆಕ್ಷನ್, ಇಂಜಿನಿಯರಿಂಗ್, ಮೆಡಿಕಲ್ ಮಾತ್ರ ಕ್ಯಾಂಪಸ್ ಅಂತ ತಿಳಿದಿದ್ದಾರೆ. ಹೌದು. ಕೃಷಿಗೆ ಇನ್ನು ಮುಂದೆ ಕ್ಯಾಂಪಸ್ ಇಂಟರ್ವ್ಯೂ ಆಗುತ್ತೆ CCR ಅಲ್ಲಿ. ಅದನ್ನ ನಾವು ಮಾಡೇ ಮಾಡ್ತೀವಿ ಅನ್ನೋ ನಮ್ದು ನಿಲುವಿದೆ. ಮತ್ತೆ ಅದ್ರ ಜೊತೆಗೆ ಇವತ್ತು ರೈಟರ್ ಅಂದರೆ ಯಾರು ಅಷ್ಟು ಇಷ್ಟಪಡಲ್ಲ. ಸೊ ನಾವು ಸೂಪರ್ವೈಸರ್ಸ್ ಅಂತ ಒಂದು ಕೋರ್ಸನ್ನು ಪ್ರಾರಂಭ ಮಾಡ್ತಿದ್ದೀವಿ. ಓಕೆ. ಈ ಮುಂದಿನ ವರ್ಷದಿಂದ ಮಾಡ್ತೀವಿ. ಅವರಿಗೆ ಎಲ್ಲರಿಗೂ ಫ್ರೀ ಎಜುಕೇಷನ್, ಓಕೆ, ಫ್ರೀ ಹಾಸ್ಟೆಲ್, ಸ್ಟೈಫಂಡ್ ಕೊಡ್ತೀವಿ. ಓಕೆ. ಸೊ ಒಟ್ಟಾರೆಯಾಗಿ ಅವರು ಬಂದರೆ ಇಲ್ಲಿಗೆ, ಯಾರು 8ನೇ ತರಗತಿ ಫೇಲು ಆಗಿದ್ರೂ ಪರವಾಗಿಲ್ಲ, ಅವರು ಇದಕ್ಕೆ ಬಂದರೆ, ಅಥವಾ 9th 10th ಹಿಂಗೆಲ್ಲ ಈಗ ಕಂಪ್ಲೀಟ್ ಮಾಡಿರಲ್ಲ, ಕಾರಣಗಳು ಇರುತ್ತೆ, ಬಡತನ ಇರುತ್ತೆ, ಅವ್ರು ಬಂದು ಇಲ್ಲಿ ಮಾಡಿದ್ರೆ ಜಾಬ್ ಆಪರ್ಚುನಿಟಿ ಇರುತ್ತೆ. ಆ ದಿಕ್ಕಿನಲ್ಲಿ ಈ ಕೋರ್ಸನ್ನು ಈ ವರ್ಷದಿಂದ ಎಷ್ಟು 1 ವರ್ಷ ಕೋರ್ಸ್ ಇದು? ಸೂಪರ್ವೈಸರ್ಸ್ 1 ವರ್ಷ ಕೋರ್ಸ್, ಡಿಪ್ಲೊಮಾ 2 ವರ್ಷ ಕೋರ್ಸ್. ಯಾವುದೋ ತೋಡಕ್ಕೆ ಹೋಗ್ಬೇಕಾದ್ರೆ ದೊಡ್ಡ ಡಿಪ್ಲೊಮಾ ಇದ್ದರೆ ನಿಮಗೆ ಕೆಲಸಕ್ಕೆಲ್ಲ ಭಾರಿ ಯೂಸ್ಫುಲ್ ಆಗುತ್ತೆ. ಹಂಗೆ ನೋಡಿ ಸ್ಟೂಡೆಂಟ್ಸ್ಗಳು ಬಂದಿದ್ದಾರೆ. ಸೊ ನಿಮ್ಮದು ಯಾವ ಹೆಸರು? ಕಾಮೇಶ. ಹೆಲ್ಲೋ, ನಿಮ್ಮ ಹೆಸರು? ಸೂರ್ಯ. ನಿಮ್ಮದು? ಯಕ್ಷಿತ್ ಅಂತ. ನೋಡಿ ಇವರು ಬಂದಿದ್ದಾರೆ. ಹೆಂಗೆ ಅನಿಸ್ತದೆ ಈಗ ಹೊಸ ಕ್ಲಾಸಸ್ ಎಲ್ಲ ಸ್ಟಾರ್ಟ್? ನೀವು ಫಸ್ಟ್ ಬ್ಯಾಚ್ ಅನ್ಸುತ್ತೆ, ಹೌದಾ? ಹೆಂಗೆ ಅನ್ಸುತ್ತೆ, ಯಾವ ಥರ ಅಂತ? ಚೆನ್ನಾಗಿ ಅನಿಸ್ತಾ ಇದೆ. ಮುಂಚೆ ಗೊತ್ತಿರಲಿಲ್ಲ ಅಲ್ಲ, ಕಾಫಿ ಪ್ಲಾಂಟೇಶನ್ ಇದ್ರೂ ಗೊತ್ತಿರಲಿಲ್ಲ, ಅದ್ರ ಬಗ್ಗೆ ಓದಿರಲಿಲ್ಲ. ಇವಾಗ ಅದ್ರ ಬಗ್ಗೆ ಓದ್ಕೊಂತಾ ಇವಾಗ ಸ್ವಲ್ಪ ಅರ್ಥ ಆಗ್ತಾ ಬರ್ತಾ ಇದೆ. ಸೂಪರ್. ಮತ್ತು ನಿಮ್ಮದು ಒಪಿನಿಯನ್? ನಮ್ದು ಅದೇ ಸರ್, ಆ್ಯಕ್ಚುಲಿ ಕಾಫಿ ಗ್ರೋಸ್ಗೆ ನಾಲೆಜ್ ಇದೆ, ಆದರೂ ಇನ್ಸೈಟ್ಸ್ ಸ್ವಲ್ಪ ಕಮ್ಮಿನೇ. ಹೌದಾ? ಓಕೆ. ಸೊ ಇಲ್ಲಿ ಬಂದ ಮೇಲೆ ನಮಗೆ ಕಲೀಲಿಕ್ಕೆ ತುಂಬ ಇದೆ. ಹೌದು. ನಿಮ್ದು ಯಾವ ಊರು? ಮಡಿಕೇರಿ. ನಿಮ್ಮದು? ಮೂಡಿಗೆರೆ. ನಿಮ್ಮದು? ಆಂಧ್ರ ಪ್ರದೇಶದಿಂದ. ನೋಡಿ ಎಲ್ಲಿನ ಆಂಧ್ರ ಪ್ರದೇಶ್, ಮೂಡಿಗೆರೆ, ಮಡಿಕೇರಿಯಿಂದೆಲ್ಲ ಬಂದಿದ್ದಾರೆ. ನಿಮ್ಮದು ಕಾಫಿ ಬ್ಯಾಕ್ಗ್ರೌಂಡ್ ಇದೆಯಾ? ನಿಮ್ಮದು ಇದೆಯಾ ಕಾಫಿ ಬ್ಯಾಕ್ಗ್ರೌಂಡ್? ನೋಡಿ ಎಲ್ಲ ಕಾಫಿ ಬ್ಯಾಕ್ಗ್ರೌಂಡಿಂದ ಇದ್ದಾರೆ. ಮತ್ತು ದಿನೇಶ್ ಅಣ್ಣ ಆಗಲೇ ಹೇಳ್ದಂಗೆ ಏನು ಅಂತಂದರೆ, ನೆಕ್ಸ್ಟು ಇವ್ರು ಹುಡ್ಕೊಂಡು ಹೋಗೋದಲ್ಲ ಕೆಲಸ, ಇವ್ರನ್ನ ಹುಡ್ಕೊಂಡು ಬರ್ತಾರೆ ಕ್ಯಾಂಪಸ್ ಸೆಲೆಕ್ಷನ್ಸ್ ಥರ. ಆ ಥರದ್ದು ಆಲ್ ದ ಬೆಸ್ಟ್ ಎಲ್ಲರಿಗೂ. ಇನ್ನು 1 ಇಯರ್ ಇದೆ ಕೋರ್ಸ್? ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮಗೆ ಸ್ಟಾರ್ಟಿಂಗ್ ಡೈರೆಕ್ಟ್ ಎಂಟ್ರೆನ್ಸ್ ತೊಗೊಂಡು ಬಂದಷ್ಟೇ ನಿಮಗೆ ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಇದು ಕಂಪ್ಲೀಟ್ ಮೆಕ್ಯಾನೈಸೇಷನ್ ಬಗ್ಗೆ ಇರುತ್ತೆ ಇನ್ಫಾರ್ಮೇಷನ್. ಅಂದರೆ ನೋಡಿ ಈ ಸ್ಟಾಲ್ ಬರ್ತಾ ಇದೆಯಲ್ಲ, ಫುಲ್ ಮೆಕ್ಯಾನೈಸೇಷನ್ ಬಗ್ಗೆ, ಮಿಷನರೀಸ್ ಬಗ್ಗೆ ಎಲ್ಲ ಇರುತ್ತೆ ಇಲ್ಲಿ. ಬ್ರೂ ಬಾರ್ ಇದೆ. ನಿಮ್ಮ ಕಾಫಿ ನೀವೇ ತಂದು ಕಪ್ಪಿಂಗ್ ಮಾಡೋ ಟ್ರೈನಿಂಗ್ ಕೊಡ್ತೀವಿ. ಹೌದಾ? ಸರ್ವ್ ಮಾಡ್ಬೋದು. ಓ ಹೌದಾ? ಓಕೆ. ಒಂದು ನಿಮಗೆ ಅದು ಹೇಗೆ ನಿಮ್ಮ ಕಾಫಿ ಇದೆ ಅಂತ ಓಕೆ. ನೀವು ಅದ್ರ ಬಗ್ಗೆ
ಒಂದಷ್ಟು ಹೌದು ಅಣ್ಣ, ಇದು ಕಂಪ್ಲೀಟ್ ಸ್ಟಾಲ್ಸ್ ಈಗ ಇದೆಲ್ಲ ಫುಲ್ ಆಕ್ಯುಪೈಸ್. ಮುಂದೆ ಬಂದರೆ ಹೌದು. ಮೆಕನೈಸೇಷನ್ನಿಂದ ಮುಂದೆ ಬಂದರೆ ನಿಮಗೆ ಸ್ಟಾಲ್ಗಳು, Okay. ಬೇರೆ ಬೇರೆ ಕಂಪ್ನಿಗಳು ಹೌದು. ಸ್ಟಾಲ್ ಇರುತ್ತೆ. ಇಲ್ಲಿ ಬ್ರೂ ಬಾರ್ ಇರುತ್ತೆ. ಓಕೆ ಸೊ ನೀವು ಕಾಫಿನ ಮಾಡೋಂಥದ್ದು ಎಲ್ಲ ಇಲ್ಲಿರುತ್ತೆ. ಓಕೆ ಸೊ ಆ ಥರದ ಒಂದು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ. ಹೈಟೆಕ್ ಸ್ಟಾಲ್ಗಳಿರುತ್ತೆ. ಓಕೆ ಸುಮಾರು ಒಂದು 150 ಸ್ಟಾಲ್ಗಳು ಈಗ ಆಲ್ರೆಡಿ ಬುಕ್ ಆಗಿದೆ. ಓಕೆ ಸೊ ಹಾಗಾಗಿ ಇದು ಬಹುಶಃ ರೈತರಿಗೆ ಭಾಳ ಇಂಪಾರ್ಟೆಂಟ್. ನಿಜವಾಗ್ಲೂ ಹೌದು. ತುಂಬ ಎಕ್ಸ್ಚೇಂಜ್ ಆಫ್ ಏನು ಪ್ರಾಡಕ್ಟ್ ಇರ್ಬೋದು, ಟೆಕ್ನಾಲಜಿಗಳಿರ್ಬೋದು, ಇವನ್ನೆಲ್ಲ ಇಲ್ಲಿ ನಾವು ತೆಗೆದುಕೊಂಡು ಹೋಗೋದು ಭಾರಿ ಇದೆ ನಿಜವಾಗ್ಲೂ. So, ನಾವು ಮೋಸ್ಟ್ ಆಫ್ ದೆಮ್ ಆರ್ ಕಾಫಿ ಕನೆಕ್ಟೆಡ್. ಹೌದು. ಸೊ ಹಾಗಾಗಿ ಬೇರೆ ಏನೇನೋ ಕೊಟ್ಟಿಲ್ಲ. ಸೊ ಹಾಗಾಗಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೋದು. ಹೌದು. ಎಲ್ಲ ಸೇಮ್ ಎಲ್ಲ 3 ಎಲ್ಲ ಟೋಟಲ್. ಓ ಒಳ್ಳೆ ಸ್ಪೇಸೇ ಆಕ್ಯುಪೈ ಆಗಿದೆ ಈಗ ಇದರಲ್ಲಿ. ಹೌದು ಮಾಡಿಸಿ ಲೆವೆಲ್ ಮಾಡಿಸಿ. ಹೌದು ಡಿವಿಷನ್ಗೆ. ಹೌದು. ಸೊ ಮುಂದೆ ಬಂದಷ್ಟೇ ನೋಡಿ, ಇಲ್ಲಿ ಒಂದು ನಾಗ ಥರ ಇಲ್ಲಿದೆ. ಇಲ್ಲಿಂದ ಲೆಫ್ಟ್ ತೊಗೊಂಡು ಇಲ್ಲಿ ಬಂದರೆ ಇಲ್ಲಿ ನಿಮಗೆ ಕೆಫಿಟೇರಿಯಾ ಇರುತ್ತೆ. ಇಲ್ಲಿ ನಿಮಗೆ ಅಣ್ಣ ಯಾವ ಥರ ಫುಡ್ ಎಲ್ಲ ಅರೇಂಜ್ ಆಗಿ ಏನಂತ? ನಾವು ನಾರ್ಮಲಿ ಸೌತ್ ಇಂಡಿಯನ್ ಫುಡ್ಗಳನ್ನು ಮಾಡಿದ್ದೀವಿ. ಅಂದರೆ ಇಲ್ಲಿ ನಿಮಗೆ ಡೆಸರ್ಟು, ಐಸ್ ಕ್ರೀಮು, ಮತ್ತು ಏನೇನು ಬೇಕು ಫುಡ್ಡು ಅದೆಲ್ಲ ಸಿಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು ಅದೆಲ್ಲ ಸಿಗುತ್ತೆ. ಈ ಜಾಗವನ್ನು ಫುಡ್ ಏರಿಯಾಕ್ಕೆ ಮಾಡಿದ್ದೀವಿ. ಹೌದು. ಸೊ ಇಲ್ಲಿ ಎಲ್ಲ ಬಫೆಗಳಿರ ಮಾಡ್ಕೊಳ್ಬೇಕಾಗುತ್ತೆ. ಓಕೆ. ಸೊ ಎಲ್ಲ ಥರದ ಫುಡ್ ಸಿಗುತ್ತೆ ಅಟ್ ರೀಸನಬಲ್. ಹೌದು ನೋಡಿ, ಇಲ್ಲಿ ಇದನ್ನು ಬಂದ್ಬಿಟ್ಟು ಕಂಪ್ಲೀಟ್ ನಿಮಗೆ ಕೆಫೆಟೇರಿಯಾ ಫುಡ್ ಸೆಕ್ಷನ್ಸ್ ಇದೆಲ್ಲ. ಬನ್ನಿ, ಈಗ ಇಲ್ಲಿ ಕಾಫಿ ಬೋಟ್ ಮೆಂಬರ್ಸ್ ಇದ್ದಾರೆ. ಅವ್ರು ಏನಂತಂದ್ರೆ ಅವ್ರು ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಒಂದು ಖುಷಿ ವಿಚಾರ ಏನಂತಂದರೆ ಅವ್ರು ನಮ್ಮ ಜೊತೆ ಲಾವೋ ಸಿಗಿದೆ 2 ಜನ, ದಿವ್ಯನಣ್ಣ ಮತ್ತು ಕೃಷ್ಣಣ್ಣ. ಅಣ್ಣ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ದಿವ್ಯನಣ್ಣ ಮತ್ತೆ ಏನು ಸಮಾಚಾರ? ಅದು ಲಾವೋ ಟ್ರಿಪ್ ಒಂದು ಭಾರಿ ಜೋರಾಗಿತ್ತು ನಮ್ಮದೆಲ್ಲ. ಎಲ್ಲರೂ ಇಷ್ಟಪಟ್ಟರು. ಈಗ ಅಣ್ಣ ನಿಮಗಂತೂ ದೊಡ್ಡ ರೆಸ್ಪಾನ್ಸಿಬಿಲಿಟಿನೇ ಇದೆ ನಿಮಗೆಲ್ಲ, ಯಾಕೆಂದ್ರೆ ದೊಡ್ಡ ಇವೆಂಟ್ ಆಗ್ತಾ ಇದೆ. ಅದಕ್ಕೆ ಈಗ ಇಲ್ಲಿ ಅಣ್ಣ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಕರ್ಕೊಂಡ್ಬಂದ್ರಿ. ಏನಣ್ಣ ಇದೆಲ್ಲ? ಈ ಬ್ಯಾಗ್ಸ್ ಫಿಲ್ ಮಾಡೋಕ್ಕಿಂತ ಮುಂಚೆ ಓಕೆ ಕಾಡು ಮಣ್ಣು ಇದನ್ನೆಲ್ಲ ಸೇವಿಂಗ್ ಮಾಡೋದು. ಓಕೆ. ಸ್ಕ್ರೀನ್ ಇದು ರೋಟರಿ ಸ್ಕ್ರೀನ್. ಹೌದು. ಹಾಂ. ಆಮೇಲೆ ಇದು ಅವ್ರ ಬ್ಯಾಗ್ ಫಿಲ್ಲಿಂಗ್ ಮಿಷಿನ್ ಇದೆ. ಓಕೆ. ಸೊ ಅದರಲ್ಲಿ ಸಿವಾಗಿದ್ದೆಲ್ಲ ಬಂದು ಇದು ಬಿದ್ದು ಕೆಳಗಡೆ ಅವರು ಬ್ಯಾಗ್ ಫಿಲ್ಲಿಂಗ್ ಆಗುತ್ತೆ. ನೆಸರಿ ಬ್ಯಾಸ್ಕೆಟ್ ಒಂದು ಮ್ಯಾನ್ಯುವಲ್ ಲೇಬರ್ ಎಷ್ಟು ಮಾಡ್ತಾನೆ ಅದರದ್ದು 8 ಟೈಮ್ಸ್ ಜಾಸ್ತಿ ಆಗುತ್ತೆ ಇದರಲ್ಲಿ. ಅದರೊಳಗೆ ಹಾಗೆ ನಾವು ಕ್ವಾಲಿಟಿ ಕಾಫಿ ಬೆಳಿಬೇಕಂದ್ರೆ ಕ್ಯೂ ಪ್ರೊಸೆಸಿಂಗ್ ಎಲ್ಲ ಬೇಕು. ಅದಕ್ಕೆ ನಮಗೆ ಒಂದು ಒಳ್ಳೆ ಸರ್ ಸಿಕ್ಕಿದ್ದಾರೆ. ಅವರು ಎಲ್ಲ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಡ್ತಾರೆ. ಹಲೋ ಸರ್. ಸರ್ ನಿಮ್ಮ ಹೆಸರು? ಡಾಕ್ಟರ್ ಗೋಪಿನಂದನ್. ಡಾಕ್ಟರ್ ಗೋಪಿನಂದನ್ ಸರ್ ನಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಯಾಕೆಂತಂದರೆ ಸರ್ ನಾವೀಗ ಪ್ಲಾಂಟರ್ಸು ಪ್ರೊಡಕ್ಷನಲ್ಲಿ ಇದ್ದೀವಿ. ನೆಕ್ಸ್ಟ್ ನಾವು ನಮ್ಮ ಕ್ವಾಲಿಟಿ ಇಂಪ್ರೂವ್ ಆಗಬೇಕಂದ್ರೆ ಇದೆಲ್ಲ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ ಸರ್. ಆ್ಯಕ್ಚುಲಿ ಇದು ಒಂದು ಕ್ಯೂ ಪ್ರಾಸೆಸಿಂಗ್ ಸೆಂಟರ್ ಅಂತಾರೆ. ಆ್ಯಕ್ಚುಲಿ ಕ್ವಾಲಿಟಿ ಪ್ರಾಸೆಸಿಂಗ್ ಸೆಂಟರ್ ಅಂತಾರೆ. ಕಾಫಿ ಯಾವ ಥರ ನಾವು ಒಳ್ಳೆ ಕ್ವಾಲಿಟಿ ಯಾವ ಥರ ಮಾಡಬೇಕಂತ ಅದಕ್ಕೊಂದು ನಾವು CCRI ಅಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ ನಾವು. ಓಕೆ. ಅದು ಹೆಸರೇ ಕ್ಯೂ ಪ್ರಾಸೆಸಿಂಗ್ ಸೆಂಟರ್, ಕ್ವಾಲಿಟಿ ಪ್ರಾಸೆಸಿಂಗ್ ಸೆಂಟರ್. ಈ ಪ್ರಾಸೆಸಿಂಗ್ ಸೆಂಟರಲ್ಲಿ ನಾವು ಡಿಫ್ರೆಂಟ್ ಟೆಕ್ನಿಕ್ಸ್ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಯಾವ ಥರ ಮಾಡಬೇಕು ಕಾಫಿ, ಡಿಫ್ರೆಂಟ್ ಟೆಕ್ನಿಕ್ಸ್ ನಾವು ಮಾಡ್ತಾ ಇದ್ದೀವಿ ನಾವು. ಓಕೆ. ಸೊ ಈ ಟೆಕ್ನಿಕ್ ಮಾಡಿದ್ರೆ ಯಾವ ಥರ ಕ್ವಾಲಿಟಿ ಬರುತ್ತೆ, ಈ ಟೆಕ್ನಿಕ್ ಮಾಡಿದ್ರೆ ಯಾವ ಥರ ಕ್ವಾಲಿಟಿ ಬರುತ್ತೆ. ಸೊ ಆ ಥರ ಡಿಫ್ರೆಂಟ್ ಟೆಕ್ನಿಕ್ಸ್ ನಾವು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿ ಆಲ್ರೆಡಿ ನಾವು ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ. ಓಕೆ. ಸೊ ಕ್ವಾಲಿಟಿ ಸ್ಪೆಷಾಲಿಟಿ ಕಾಫಿ ಮಾಡೋರಿಗೆ ಇಲ್ಲಿ ಬಂದು ಟ್ರೈನಿಂಗ್ ತಗೊಂಡ್ರೆ ಈ ಟೆಕ್ನಿಕ್ ಫಾಲೋ ಮಾಡಿ ಅವರು ಕ್ವಾಲಿಟಿ ಕಾಫಿ ಪ್ರಿಪೇರ್ ಮಾಡ್ಬೋದು ಅಂತ. ಓಕೆ. ಸೊ ಅದೇ ಉದ್ದೇಶ. ಓಕೆ. ಇದು ಆ್ಯಕ್ಚುಲಿ ನಾವು ಲಾಸ್ಟ್ 3 ಇಯರ್ಸ್ ಅಂತ ಮಾಡ್ತಾ ಇದ್ದೀವಿ ಕ್ಯೂ ಪ್ರಾಸೆಸಿಂಗ್ ಕೋರ್ಸ್. ಆಲ್ಮೋಸ್ಟ್ ಒಂದು 70 ಕ್ವಾಲಿಟಿ ನಾವು ಪ್ರಾಸೆಸರ್ಸ್ ನಾವು ಜನರೇಟ್ ಮಾಡಿದ್ದೀವಿ ಅಂತಾರೆ. ಕ್ಯೂ ಗ್ರೇಡರ್ ಅಂತಾರೆ, ಜನರಲಿ ಕ್ಯೂ ಗ್ರೇಡರ್ ಅಂತಾರೆ, ಕ್ವಾಲಿಟಿ ಗ್ರೇಡರ್. ಸಿಮಿಲರ್ ಟು ಕ್ಯೂ ಗ್ರೇಡರ್, ದಿಸ್ ಇಸ್ ಆಲ್ಸೋ ಕ್ಯೂ ಪ್ರಾಸೆಸರ್ಸ್ ಅಂತ. ಕ್ಯೂ ಪ್ರಾಸೆಸರ್ ಅಂತಾರೆ. ಸೊ ಇದರಲ್ಲಿ ಟ್ರೈನಿಂಗ್ ತಗೊಳ್ಳೋರು ದೇ ಕ್ಯಾನ್ ಬಿಕಮ್ ಲೈಕ್ ಎ ಕ್ಯೂ ಪ್ರಾಸೆಸರ್ ಅಂತಾರೆ, ಕ್ವಾಲಿಟಿ ಪ್ರಾಸೆಸರ್ ಅಂತಾರೆ. ಸೊ ದಿಸ್ ಇಸ್ ದ ಮೇನ್ ಐಡಿಯಾ ಆಫ್ ದಿಸ್ ಎಸ್ಟಾಬ್ಲಿಷಿಂಗ್ ದಿಸ್ ಕ್ಯೂ ಪ್ರಾಸೆಸಿಂಗ್ ಸೆಂಟರ್. ಬನ್ನಿ, ಇವತ್ತು ವೆದರ್ ಬಗ್ಗೆ ಮಾತಾಡ್ತಿದ್ವಿ. ವೆದರ್ ನೆನ್ನೆ ಎಷ್ಟು ಬಿಸಿಲಿತ್ತು ಅಷ್ಟೇ ಮೋಡ ಬಂದಿದೆ. ಅದಕ್ಕೇನು ಅಂತಂದ್ರೆ ಸೋಲಾರ್ ಡ್ರೈಯರ್ ಅಂತ ಬಂದೇ ಬರುತ್ತೆ ನೆಕ್ಸ್ಟ್. ಯಾಕೆ ಅಂತ ಸರ್ ನಾವು ಕ್ವಾಲಿಟಿ ಕಾಫಿ ಬೆಳಿಬೇಕಂದ್ರೆ ಈ ಥರದೆಲ್ಲ ನಾವು ಪ್ರೊಸೆಸ್ನ ಫಾಲೋ ಮಾಡಬೇಕು. ಸೊ ಇದ್ರ ಬಗ್ಗೆ ಸರ್ ಆ್ಯಕ್ಚುಲಿ ಕಾಫಿ ಜನರಲಿ ನಾವು ಸನ್ ಡ್ರೈಯಿಂಗ್ ಮಾಡೋದು ನಾವು. ಹೌದು. ಫ್ರಮ್ ದ ಬಿಗಿನಿಂಗ್ ಕಾಫಿಯಲ್ಲಿ ಸನ್ ಡ್ರೈನೇ ಮಾಡೋದು. ಹೌದು. ಬಟ್ ಈಗ ಕ್ಲೈಮೇಟ್ ಚೇಂಜು, ಸೀಸನಲ್ ವೇರಿಯೇಷನು, ಪ್ರಾಸೆಸಿಂಗ್ ಟೈಮಲ್ಲಿ ಮಳೆ ಬಂದರೆ ಕಾಫಿ ವಾಟ್ ಎವರ್ ಕಾಫಿ ಯು ಪ್ರೊಡ್ಯೂಸ್ ಕೊನೆಗೆ ಅದು ಹಾಳಾಗಿ ಹೋಗುತ್ತೆ. ಹೌದು ಹೌದು. ಡ್ರೈಯಿಂಗ್ ಮಾಡಲಿದ್ರೆ ಅದೇ ಇದಾಗ್ತದೆ. ಹಾಗಾಗಿ ನಾವು ಈಗ ಸೋಲಾರ್ ಟನಲ್ ಡ್ರೈಯರ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ. ಅದರಲ್ಲಿ ಕಾಫಿ ಡ್ರೈ ಮಾಡಿದ್ರೆ ಈ ಥರ ಅನ್ಸೀಸನಲ್ ರೈನ್ ಬಂದರೆ ಕಾಫಿ ಕ್ಯಾನ್ ಬಿ ಪ್ರೊಟೆಕ್ಟೆಡ್ ಫ್ರಮ್ ಅನ್ಸೀಸನಲ್ ರೈನ್ಸ್. ಓಕೆ. ಸೊ ಇದರಲ್ಲಿ ಬಂದರೆ ಟೆಂಪ್ರೇಚರ್ ಕಂಟ್ರೋಲ್ ಇರುತ್ತೆ. ಓಕೆ. ಸೊ 40 ಡಿಗ್ರಿ ಅಲ್ಲದ 45 ಡಿಗ್ರೀಸಲ್ಲಿ ಒಂದೇ ಕಾನ್ಸ್ಟೆಂಟ್ ಟೆಂಪ್ರೇಚರಲ್ಲಿ ಕಾಫಿ ಡ್ರೈ ಮಾಡ್ಬೋದು. ಕ್ವಾಲಿಟಿ ಕಾಫಿ ನೋಡಿ. ಇವ್ರ ಜೊತೆ ಮಾತಾಡ್ತಾ ಇವ್ರು ಹೇಳಿದ್ರೆ ನಾನು ಕೇಳಿದೆ ಯಾವ ಊರು ಸರ್ ಅಂದಾಗ ಗುಜರಾತ್ ಅಂದರು. ನಾನು ಎಕ್ಸ್ಪೆಕ್ಟೇ ಮಾಡೋಕ್ಕಿಲ್ಲ, ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ ಸರ್.
ಸರ್ ಭಾರಿ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ. ನಾವು ಹೆಂಗೆ ಲೋಕಲ್ ಹೆಂಗೆ ಮಾತಾಡ್ತೀವಿ ಅದೇ ಥರ ಮಾತಾಡ್ತಿದ್ರು. ತುಂಬ ಖುಷಿ ಆಯ್ತುಬಿಟ್ಟು, ಯಾಕೆಂದರೆ ಬೇರೆ ಕಡೆಯಿಂದ ಬಂದುಬಿಟ್ಟು ಅವ್ರು ನಮ್ಮದು ಭಾಷೆಗೆ ಅಡಾಪ್ಟ್ ಆಗಿದ್ದಾರೆ. ತುಂಬ ಸರ್ ಹ್ಯಾಟ್ಸ್ ಆಫ್ ಸರ್, ತುಂಬ ಖುಷಿ ಆಯ್ತು ಮೀಟ್ ಮಾಡಿಬಿಟ್ಟು. ಥ್ಯಾಂಕ್ಸ್. ಈಗ ಬನ್ನಿ, ಇಲ್ಲಿ ತನಕ ನಾವೇನು ತೋರಿಸಿದ್ವಿ ಅಂತಂದರೆ ಏನೇನು ಪ್ರೋಗ್ರಾಮ್ಗಳು ನಡೆಯುತ್ತೆ ಅಂತ. ಮೈನ್ ಇಂಪಾರ್ಟೆಂಟ್ ಅಂದರೆ ಬಂದವರಿಗೆ ನೆಕ್ಸ್ಟು ಡೆಮೋ ಬ್ಲಾಕ್ ಅಂತ ಹೋಗ್ತಿದ್ದೀವಿ ಅಣ್ಣ. ಈಗ ಏನು ಡೆಮೋ ಇದೆ ಅಣ್ಣ ಇದರಲ್ಲಿ? ಇದು ನಾವು ಪ್ರತಿಯೊಬ್ಬರು ರೈತರು ನೋಡಬೇಕಾಗಿರೋದು ಬಹಳ ಇಂಪಾರ್ಟೆಂಟ್. ನಾವು ಏನು ಭಾರಿ ಏನು ತುಂಬ ಚೆನ್ನಾಗಿ ನೀವು ಪ್ರೈವೇಟಲ್ಲಿ ನೋಡ್ದಂಗೆ ಆಗಲ್ಲ, ಆದರೆ 20ಕ್ಕಿಂತ 25 ಕಂಪ್ನಿಗಳಿಗೆ ಡೆಮೋ ಮಾಡಿ ನೀವು ನಿಮ್ಮ ಉತ್ಪನ್ನಗಳನ್ನು ಹೇಗೆ ನೀವು ಪ್ರೂವ್ ಮಾಡ್ತೀರಿ ಚೆನ್ನಾಗಿದೆ ಅಂತ. ಅದು ರೈತರಿಗೆ ಪರಿವರ್ತನೆ ಆಗಬೇಕಲ್ಲ. ಸೊ ಸುಮ್ಮನೆ ನಾವು ಚೆನ್ನಾಗಿದೆ ಅಂತ, ಬಟ್ ನಮ್ಮ ಹತ್ರ CCRಲ್ಲಿ ಸ್ಟಡಿ ಮಾಡಿ ಅದು ರಿಪೋರ್ಟ್ ಬಂದು ಅದು ಡೆಮೋದಲ್ಲಿ ಚೆನ್ನಾಗಾದರೆ ಖಂಡಿತ ಅದನ್ನು ರೆಕಮೆಂಡ್ ಮಾಡ್ಬೋದು. ಸೊ ಕೆಲವು ಟೈಮ್ ನೀವು ರೈತರು ಏನು ಮಾಡ್ತೀರಿ, ಇಲ್ಲೇ ಏನಾಗುತ್ತೆ ಎಲ್ಲದನ್ನು ಉಪಯೋಗಿಸ್ತೀರಿ, ಆದರೆ ಒಂದು ಸ್ಪೆಸಿಫಿಕ್ ಆಗಿ ಯಾವ ಕ್ರಾಪಿಗೆ ಏನು ಒಳ್ಳೇದು ಅಂತ. ನಾವು ಅದೇ ಈ ಸತಿ ಕಾಫಿ ಸ್ಪೆಷಲ್ ಅಂತ ರಿಲೀಸ್ ಮಾಡ್ತಾ ಇದ್ದೀವಿ, ಮೈಕ್ರೋನ್ಯೂಟ್ರಿಯೆಂಟ್ ಫಸ್ಟ್ ಟೈಮ್. ನಾವು ಇದುವರೆಗೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ನ ನಾವು ಯಾವುದನ್ನು ಮಾಡಿರಲಿಲ್ಲ, ಮೈಕ್ರೋನ್ಯೂಟ್ರಿಯೆಂಟ್. ಅದನ್ನು ಕಾಫಿ ಮಂಡಳಿನೇ ಇವಾಗ ರಿಲೀಸ್ ಮಾಡ್ತಾ ಇದ್ದೀವಿ. ಓಕೆ ನಾಡ್ದು. ಓಕೆ, ಈಗ ಇಲ್ಲಿ ಬಂದರೆ ನಿಮಗೆ ಮಾಡೆಲ್ ಬ್ಲಾಕ್ಸ್ ಅಂತ ಸಿಕ್ಕಾಪಟ್ಟೆ. ಎಷ್ಟು ಮಾಡೆಲ್ ಬ್ಲಾಕ್ಸ್ ಇದೆ ಈ ಥರ ಮೇಡಮ್ ಇಲ್ಲಿ? 35 ಇದೆ. 35 ಒಂದೊಂದು ಥರ ಫುಲ್ ಪ್ಯಾಟರ್ನ್ ಗಿಟರ್ನ್ ಎಲ್ಲ ಚೇಂಜ್ ಇದೆ. ಸಾಲಾಗಲಿ ಗಿಡ ಆಗಲಿ ಈ ಥರ ವೆರೈಟೀಸ್ ಅಂತಲ್ಲ. ಓಕೆ, CCRI ಮೇನ್ CCRI ಇಸ್ ದ ಜಮ್ ಪ್ಲಾಸಮ್ ಫಾರ್ ಮೋರ್ ದೆನ್ 400 ವೆರೈಟೀಸ್, ಮೋರ್ ದೆನ್ 400 ಕಲೆಕ್ಷನ್ಸ್ ಆಫ್ ಅರೇಬಿಕಾ. ಮತ್ತೆ ಜಮ್ ಪ್ಲಾಸಮ್, ವರ್ಲ್ಡ್ ಜಮ್ ಪ್ಲಾಸಮ್ ಕಲೆಕ್ಷನ್ಸ್ ಇದೆ, ಸ್ಪೀಶೀಸ್ ಬ್ಲಾಕ್ಗಳಿದ್ದಾವೆ. ಸೊ ಅದೇ ನಮ್ಮ CCRI ಇದ್ದು ಸ್ಟ್ರೆಂತ್. ಯಾರಾದರೂ ಇಲ್ಲಿ ಬಂದರೆ ಕಾಫಿದು ವರ್ಲ್ಡ್ ಅಂದರೆ ಪೋರ್ಚುಗಲ್ ಹೈಬ್ರಿಡ್ಸ್, ಇಥಿಯೋಪಿಯನ್ ಹೈಬ್ರಿಡ್ಸ್ ಇವೆಲ್ಲವನ್ನು ಕೂಡ ಇಲ್ಲಿ ನೋಡ್ಬೋದು. ಅದು ನಮ್ದು ಮೇನ್. ಆಮೇಲೆ ನಮ್ದು ಇನ್ ಹೌಸ್ ಟೆಕ್ನಾಲಜೀಸ್ ಎಲ್ಲ ಲೈವ್ ಡೆಮಾನ್ಸ್ಟ್ರೇಷನ್ಸ್ ಇದೆ. ಆಮೇಲೆ ಹೊರಗಡೆಯಿಂದ ಫಾರ್ಮ್ಸಿಗೆ ಇವಾಗ ಇಂಟ್ರೊಡ್ಯೂಸಿಂಗ್ ಅಂತ ಹೇಳೋ ತರ ಫಾರ್ಮ್ಸಿಗೂ ಕೂಡ ನಾವು ಈ ನಮ್ಮ ಬ್ಲಾಕ್ ಗಳನ್ನ ಅಲಾಟ್ ಮಾಡಿದ್ದೇವೆ. ಅವ್ರದ್ದು ಕೂಡ ಡೆಮೋ ಬ್ಲಾಕ್ ಅಂತ ಹೇಳಿ ಇದೆ. ವೆರಿ ನೈಸ್. ಬನ್ನಿ, ಈಗ ಟಿಶ್ಯೂ ಕಲ್ಚರ್ ಬಂದಿದೆ. ಕ್ಲೋನಲ್ಲು ವೆರಿ ಇಂಪಾರ್ಟೆಂಟ್. ಯಾಕೆಂತಂದರೆ ನಿಮ್ಮದು ಸೇಮ್ ನಿಮಗೆ ಫೀಚರ್ಸ್ ಬರಬೇಕು ಅಂತಂದರೆ ಕ್ಲೋನಲ್ಲು, ಅದರಿಂದ ನೋಡಿದ್ದು ಕ್ಲೋನಲ್ ಬ್ಲಾಕ್ ಇದು. ಸರಿ, ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಸರ್ ನಮಗೆ. ಸರ್, ರೊಬಸ್ಟಾ ಕ್ರಾಸ್ ಪಾಲಿನೇಷನ್ ಆಗಿರೋದ್ರಿಂದ ಟ್ರೂ ಟು ಟೈಪ್ ಮದರ್ ಪ್ಲಾಂಟ್ಸು ಬೇಕು. ಮದರ್ ಪ್ಲಾಂಟ್ಸಿಂದ ಟ್ರೂ ಟು ಟೈಪ್ ಪ್ರಾಜೆನಿಸ್ ಬೇಕು ಅಂತಂದರೆ ನಮ್ಗೆ ಹೇಗೆ ಗ್ರಾಫ್ಟಿಂಗು, ಟಿಶ್ಯೂ ಕಲ್ಚರು ಹೇಗೆ ಒನ್ ಆಫ್ ದ ಮೆಥಡು. ಸೊ ನಾವು ಕ್ಲೋನಲ್ ಕಟಿಂಗ್ಸ್ ಆಲ್ಸೋ ಇದು ಒನ್ ಆಫ್ ದ ಇಂಪಾರ್ಟೆಂಟು ಪ್ರೊಪಗೇಟಿಂಗ್ ಮೆಥಡ್. ಸೊ ಇದರಲ್ಲಿ ಸಿಂಗಲ್ ನೋಟ್ ಕಟಿಂಗ್ಸ್ನ ನಾವು ಯೂಸ್ ಮಾಡ್ಕೊಂಡು ಇದನ್ನು ಪ್ರೊಪಗೇಟ್ ಮಾಡ್ತೀವಿ. ಮತ್ತು ಇದರಲ್ಲಿ 100% ಟ್ರೂ ಟು ಟೈಪ್ ಪ್ಲಾಂಟ್ಸ್ ಬರುತ್ತೆ. ಮದರ್ ಪ್ಲಾಂಟ್ಸ್ ಹೇಗಿರುತ್ತೋ ಅದೇ ರೀತಿ ಬರುತ್ತೆ. ಇದರಲ್ಲಿ ಸಿಂಪಲ್ ಕಾನ್ಸೆಪ್ಟು ಏನೂ ಇಲ್ಲ, ಕಂಬ ಚಿಗುರಿಂದ ಟ್ರೂ ಟು ಟೈಪ್ ಮಾಡಿರೋದು. ಈ ಗಾರ್ಡನಲ್ಲಿ ಎಲೈಟ್ ಮದರ್ ಪ್ಲಾಂಟ್ಸ್ದು ಎಲ್ಲ ಇದನ್ನು ನಾವು ಬೆಳೆಸಿ ಅದರಿಂದ ಕಂಬ ಚಿಗುರು ಮೆಥಡಲ್ಲಿ ಸಿಂಗಲ್ ನೋಟ್ ಕಟಿಂಗ್ಸ್ನ ನಾವು ಹೇಗೆ ನೀವು ಮೆಣಸು ಇದನ್ನು ಪ್ರೊಪಗೇಷನ್ ಮಾಡ್ತೀರೋ ಅದೇ ರೀತಿ ಕಾಫಿ ಕೂಡ ಒಂದು ಗೆಣ್ಣಿನ ಇದನ್ನು ಪ್ರೊಪಗೇಟ್ ಮಾಡುವ ವಿಧಾನ. ಇದು ಸೀನ್ ಟು ಆರ್ ವುಡ್ ಗಾರ್ಡನ್. ಓ ಸೂಪರ್. ಈಗ ಏನು ಅಂತಂದರೆ ಬೆಸ್ಟ್ ಕ್ವಾಲಿಟಿದು ಕಾಫಿ ಏನು ಮಾಡ್ತಾರೆ, ಮಾರ್ಕಿಂಗ್ ಮಾಡ್ತಾರೆ ನೆಕ್ಸ್ಟ್ ಇಂಪ್ರೂವೈಸ್ ಮಾಡೋಕ್ಕೆ ಅಲ್ಲ ಇದು ಅದು ಮಾಡ್ತಾರೆ ಅದನ್ನ. ಹೌದು, ಮಾರ್ಕ್ ಮಾಡಿ ಅದು ಕ್ಯಾರೆಕ್ಟರ್ಸು ಬೇರೆ ಬೇರೆ. ಹೌದು, ಅಂದರೆ ಕಾಫಿ ಮಂಡಳಿ ಸಂಶೋಧನಾ ಕೇಂದ್ರ ಅಂದರೆ ಈ ಥರ ಎಲ್ಲ ಇರುತ್ತೆ. ಹೌದು, ಒಂದಷ್ಟು ಅದನ್ನು ಅಬ್ಸರ್ವೇಷನ್ಸ್ ಎಲ್ಲ. ಹೌದು, ಅಂದರೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ಲೆವೆಲಲ್ಲಿ ತೋಟ ಇರಲ್ಲ. ಎಕ್ಸಾಕ್ಟ್ಲಿ, ಹೌದು. ಯಾಕೆಂದರೆ ಅದು ಕಷ್ಟ ಸಾಧ್ಯನೂ. ಹೌದು. ಪ್ರೈವೇಟು ಮತ್ತು ಸರ್ಕಾರದ ಸಂಸ್ಥೆಗಳಲ್ಲಿ ವ್ಯತ್ಯಾಸಗಳಿರುತ್ತೆ. ಅದಕ್ಕಾಗಿ ನಾನು ಕಾರ್ತಿಕ್ ಅವ್ರಿಗೆ ಹೇಳಿದ್ದು ಈ ಥರದ್ದೆಲ್ಲ ನಿಜವಾಗ್ಲು. ಮತ್ತೆ ಅಣ್ಣ ನೀವು ಹೇಳಿದ 100% ಕರೆಕ್ಟ್. ಯಾಕೆ ಅಂತಂದರೆ ನೀವು ಟ್ರಯಲ್ ಮಾಡಿಬಿಟ್ಟು ನೀವೆಲ್ಲ ಶ್ರಮ ಮಾಡಿಬಿಟ್ಟು ಪ್ಲಾಂಟರ್ಸ್ಗೆ ಹೇಳ್ತೀರಿ ಇದು ಬೆಸ್ಟ್, ನೀವು ಅದನ್ನ ಡೆವಲಪ್ ಮಾಡಿ ಅಂತ. ಯಾಕೆಂದರೆ ನಾವೇ ಡೆವಲಪ್ ಮಾಡೋಕೆ ಹೋದರೆ ನಾವು ಇಂಪ್ರೂವ್ ಆಗೋಕ್ಕೆ ಆಗಲ್ಲ ಆಮೇಲೆ ಪ್ಲಾಂಟರ್ಸು. ಅದು ನಿಜಾನೇ. ನಿಜವಾಗ್ಲು ನೋಡಿ ನಮ್ಮ ಜೇನು ಕೃಷಿಯ ಬಗ್ಗೆ ನಮಗೆ, ಯಾಕೆಂದರೆ ಈ ನಡುವೆ ಎಲ್ಲರೂ ನಾವು ಕೀಟದ ಹಾವಳಿ, ಕೀಟದ ಒಂದು ಹೇಗೆ ಹತೋಟಿ ಮಾಡೋದ್ರ ಕಡೆ ಜಾಸ್ತಿ ಹೆಚ್ಚಿನ ಒಂದು ಗಮನ ಕೊಡ್ತಾ ಹೋಗ್ತಾ ಇದೀವಿ. ಸೊ ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಆರ್ ಆಲ್ಸೋ ಪಾರ್ಟ್ ಆಫ್ ನಮ್ಮ ಒಂದು ಮಲೆನಾಡಿನ ಇದರಲ್ಲಿ ನಮಗೆ ಪ್ರಾಕೃತಿಕವಾಗಿಯೇ ಅನೇಕ ಒಂದು ಮರಗಳು, ಯಾವಾಗಲೂ ಸದಾ ಹೂವಿರುವಂಥ ಮರಗಳು ಎಲ್ಲ ಇರೋದ್ರಿಂದ ಅದಕ್ಕೆ ಆಹಾರ ಕೊರತೆ ಏನು ಅಷ್ಟು ನಮಗೆ ಕಾಣಿಸಲ್ಲ. ಸೊ ಅದನ್ನು ಅವರು ಹೇಗೆ ಮುಂದುವರಿಸ್ಕೋಬೋದು ಅಂತ ಒಂದು ತೋರಿಸ್ಲಿಕ್ಕೋಸ್ಕರ ಅದರ ಇಂಪಾರ್ಟೆನ್ಸ್. ಯಾಕೆಂತಂದರೆ ನಮಗೆ ಸೆಲ್ಫ್ ಪಾಲಿನೇಷನ್ ಮತ್ತು ಕ್ರಾಸ್ ಪಾಲಿನೇಷನ್ ಎರಡು ಇರೋದ್ರಿಂದ ಎರಡರಲ್ಲೂ ಇದರ ಒಂದು ಪ್ರಯೋಜನವನ್ನು ಎಲ್ಲರೂ ನಾವು ಪಡೆಯೋಣ ಅಂತ ಹೇಳಿ ಇದು ನ್ಯಾಷನಲ್ ಬಿ ಬೋರ್ಡಿಂದ ನಾವು ಒಂದು ಫಂಡೆಡ್ ಪ್ರಾಜೆಕ್ಟ್ ನಮಗೆ ಸಿಕ್ಕಿತ್ತು.
ಅದರ ವತಿಯಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಬಿ ಫ್ಲೋರಲ್ ಗಾರ್ಡನ್ ಅಂತ ಹೇಳಿ ಮಾಡಿದ್ದೇವೆ. ಇಲ್ಲಿ ಇದು ಏನು ಪ್ರಯೋಜನ ಅವರಿಗೆ ತೋರಿಸುತ್ತೆ ಅಂತ ಅಂದರೆ, ಯಾವ ಕಾಲಗಳಲ್ಲಿ ನಮಗೆ ಹೂವಿರಲ್ಲ, ನಮ್ಮ ಮರಗಳಲ್ಲಿ ಹೂವಿರಲ್ಲ, ಆಗ ನಾವೇನು ನೋಟಿಸ್ ಮಾಡಿದ್ವಿ ನಮ್ಮ ಸ್ಟಡೀಸಲ್ಲಿ ಅಂತ ಅಂದರೆ, ಕಾಲನಿ ಶಿಫ್ಟ್ ಆಗಿಬಿಡುತ್ತೆ. ಕಾಲನಿ ಎವ್ಯಾಕ್ಯುಯೇಷನ್ ಅಂತ ಹೇಳ್ತೀವಿ. ಅದು ಗೂಡು ಬಿಟ್ಟು ಬೇರೆ ಕಡೆ ಆಹಾರ ಇರೋ ಕಡೆ ಹುಡುಕಿಕೊಂಡು ಹೋಗುವ ಸಾಧನೆ ಇರುತ್ತೆ. ಮತ್ತೆ ಏನಂದರೆ ಮಳೆ ಮತ್ತೆ ತುಂಬ ಇರೋದ್ರಿಂದ ಅದು ಹೊರಗೆ ಬರಲ್ಲ. ನಿಯರೆಸ್ಟ್ ಅಲ್ಲೇ ಫುಡ್ ಇದ್ರೆ ತಗೊಂಡು ಒಳಗೆ ಸೇಫ್ ಆಗಿ ಹೋಗೋದಂತ ಒಂದು ಅದರ ಒಂದು ಜೀವನ ಇದಿರುತ್ತೆ ಶೈಲಿ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಅಂದರೆ, ನಾವು ಆಲ್ಮೋಸ್ಟ್ ಒಂದು 60 ಸ್ಪೀಶೀಸ್ ಸದಾ ಹೂವಿರೋ ಅಂಥದ್ದು ಒಂದಾದ್ಮೇಲೆ ಒಂದು ಇರುವ ರೀತಿ ಒಂದು ಪ್ಲಾನ್ ಮಾಡಿ 2 ಕಡೆ ಈ ರೀತಿಯ ಬಿ ಗಾರ್ಡನ್ ಅನ್ನ ನಾವು ವರ್ಷ ಇಡೀ ಫ್ಲವರ್ಸ್ ಇರಂಗೆ, ವರ್ಷ ಇಡೀ ಒಂದು ಫ್ಲವರ್ಸ್ ಇಲ್ಲಿ ನಮಗೆ ಇರೋ ರೀತಿ. ಬನ್ನಿ ಈಗ ಒಂದು ಡಾಕ್ಟರ್ ರಂಜನಿ ಅವರು ಮೇಡಮ್ ಅವರು ನಮಗೆ ಈಗ ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಟಾಪಿಕ್. ಈಗ ಮೇಡಮ್ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹಂಗೆ. ಇದು ಕಾಫಿ ಎಲೆ ತುಕ್ಕು ರೋಗದ ಅಧ್ಯಯನ ಕೇಂದ್ರ ಅಂತಲೇ ನಾವು ಹೇಳ್ಬೋದು. ನಮ್ಮ ಇಂಡಿಯಾದಲ್ಲಿ ಒಂದೇ ಅಂತಾನೆ ಸಹ ಹೇಳ್ಬೋದು. ಮತ್ತು ನಮ್ಮ ಇನ್ಸ್ಟಿಟ್ಯೂಟ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ಸ್ಟಿಟ್ಯೂಟ್, ನಮ್ಮ ಸಂಸ್ಥೆ ಸ್ಥಾಪನೆ ಆಗಿದ್ದೇ ಎಲೆ ತುಕ್ಕು ರೋಗದ ಕಾರಣದಿಂದ. ಅದು ಎಲೆ ತುಕ್ಕು ರೋಗ ತುಂಬಾ ನಮ್ಮ ಈಲ್ಡ್ ಲಾಸಸ್ ಆಗಿರೋದ್ರಿಂದ ಎಲೆ ತುಕ್ಕು ರೋಗಕ್ಕೋಸ್ಕರ ನಮ್ಮ ಇನ್ಸ್ಟಿಟ್ಯೂಟು ಸ್ಥಾಪನೆ ಆಯಿತು. ಸೊ ಹಾಗೆಯೇ ಅದರ ಸ್ಟಡಿ ಮಾಡೋಕ್ಕೋಸ್ಕರನೇ ನಾವಿಲ್ಲಿ ಈ ರಿಲೀಫ್ ಲಸ್ಟ್ ರಿಸರ್ಚ್ ಸೆಂಟರ್ ಅಥವಾ ಕಾಫಿ ಎಲೆ ತುಕ್ಕು ರೋಗದ ಅಧ್ಯಯನ ಕೇಂದ್ರನ ಸ್ಥಾಪನೆ ಮಾಡಿದ್ವಿ. ಇದು ಮೊದಲೇ ಇತ್ತು ನಮ್ಮಲ್ಲಿ, ಬಟ್ ಅದು ಸ್ವಲ್ಪ ನಮ್ಮ ಈ ಲೈಟ್ನಿಂಗಿಂದ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ಇದನ್ನ ರೀಎಸ್ಟಾಬ್ಲಿಷ್ ಮಾಡಿ ಕೆಲವು ಮಾಡರ್ನ್ ಫೆಸಿಲಿಟೀಸ್ನ ಇಲ್ಲಿ ಒದಗಿಸ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಏನಂದರೆ, ಇಲ್ಲಿ ನಮ್ಮ ರೋಗಾಣು, ಎಲೆ ತುಕ್ಕು ರೋಗ ಕಾಸ್ ಮಾಡುವಂಥ ರೋಗಾಣು ಏನು ಮಾಡುತ್ತೆ ಅಂದರೆ, ತನ್ನ ವಂಶಾವಳಿಗಳನ್ನ ಬದಲಾವಣೆ ಮಾಡುವಂಥ ಶಕ್ತಿ ಅದಕ್ಕಿದೆ. ಅದರದ್ದೇ ಅದು ಸ್ಪೆಷಾಲಿಟಿ. ಅಂದರೆ ಈಗ ನಮ್ಮ ರಿಸರ್ಚ್ ಸೆಂಟರಿಂದ ಯಾವುದಾದ್ರೂ ರೋಗ ನಿರೋಧಕ ತಳಿಗಳನ್ನ ಬಿಡುಗಡೆ ಮಾಡ್ತಾರೆ ಅಂದರೆ, ಸ್ವಲ್ಪ ವರ್ಷಕ್ಕೆ ಆ ರೋಗ ನಿರೋಧಕ ತಳಿ ರೋಗ ಬರ್ಸುವಂಥ ಶಕ್ತಿ ಈ ನಮ್ಮ ರೋಗಾಣುಗಿದೆ. ಸೊ ಅದನ್ನು ಸ್ಟಡಿ ಮಾಡೋಕ್ಕೋಸ್ಕರ ಅದು ಹೇಗೆ ಬದಲಾವಣೆ ಆಗ್ತಿದೆ, ಈ ಕ್ಲೈಮೆಟಿಕ್ ಚೇಂಜಲ್ಲಿ ಅದು ಜಾಸ್ತಿನೇ ಬದಲಾವಣೆ, ಅದು ವಂಶಾವಳಿಗಳನ್ನ ಜಾಸ್ತಿನೇ ಪ್ರೊಡ್ಯೂಸ್ ಮಾಡ್ತಿದೆ. ಸೊ ಅದು ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಹಾಗೆ ಇಲ್ಲಿ ಡಿಫ್ರೆಂಟ್ ತಳಿಗಳನ್ನ ಇಟ್ಕೊಂಡಿದ್ದೀವಿ. ಅದನ್ನ ಕಾಫಿ ಡಿಫ್ರೆನ್ಷಿಯಲ್ಸ್ ಅಂತ ಕರಿತೀವಿ. ಆ ಡಿಫ್ರೆನ್ಷಿಯಲ್ಸ್ ಮೇಲೆ ನಾವು ಅಧ್ಯಯನ ಮಾಡಿದಾಗ, ಈ ಫಂಗಸ್ನ ಇನೋಕ್ಯುಲೇಟ್ ಮಾಡಿದಾಗ, ಅದು ಕೆಲವೊಂದು ವಂಶಾವಳಿಗಳನ್ನ ಮಾತ್ರ ಅಲ್ಲಿ ತೋರಿಸುತ್ತೆ. ಸೊ ಇದರಿಂದ ನಮಗೆ ಏನು ಉಪಯೋಗ ಆಗುತ್ತೆ ಅಂದರೆ, ಸ್ಪೆಷಲಿ ನಮ್ಮ ಬ್ರೀಡಿಂಗ್ ಪ್ರೋಗ್ರಾಮ್ಸ್ಗೆ ಹೊಸ ತಳಿಗಳನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಇದು ತುಂಬಾನೇ ಸಹಾಯಕವಾಗಿರುತ್ತೆ. ಹಾಗೆ ನಾವು ಇದುವರೆಗೂ ಇಂಡಿಯಾದಲ್ಲಿ ಮೊದಲು ಈ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಆದಾಗ ಓನ್ಲಿ 3 ವಂಶಾವಳಿಗಳಿತ್ತು, ಅಥವಾ ರೇಸಸ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಸೊ 3 ರೇಸಸ್ ಇತ್ತು. ಬಟ್ ಈಗ ಇಂಡಿಯಾದಲ್ಲಿ ಇದು 40 ರೇಸಸ್, ಅಬೌಟ್ 40 ರೇಸಸ್. ಅರೌಂಡ್ ದ ವರ್ಲ್ಡ್ ಅಲ್ಲಿ 50 ರೇಸಸ್ ಇದೆ. ಬಟ್ ಅದರಲ್ಲಿ 40 ಅನ್ಫಾರ್ಚುನೇಟ್ಲಿ 40 ಇಂಡಿಯಾದಲ್ಲೇ ಇದೆ. ಸೊ ನಮ್ಮ ತಳಿಗಳು ಬೇಗನೆ ಡಿಸೀಸ್ಗೆ ತುತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇದು ಮೇನ್ ರಿಸರ್ಚ್ ಸೆಂಟರ್ ನಮ್ಮ ಇಂಡಿಯಾದಲ್ಲಿ ಇದೊಂದು ಮಾತ್ರ ಇರೋದು. ಸೊ ಅದನ್ನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಸೂಪರ್ ಮೇಡಮ್, ಸೂಪರ್. ಈಗ ನಮ್ಮ ಹಿಂದೆ ಏನು ಕಾಣ್ತಿದೆ ನೋಡಿ, ಅದು ಫಾರ್ಮರ್ ಬ್ಲಾಕ್ ಅಂತ. ಫಾರ್ಮರ್ದು ಬ್ಲಾಕ್ ಅಂದರೆ ಎಲ್ಲ ಫಾರ್ಮರ್ಸ್ ಹತ್ರ ಅವ್ರು ಕಲೆಕ್ಟ್ ಮಾಡಿದ್ದಾರೆ, ನೋಡ್ಬಿಟ್ಟು ಯಾವುದು ಇನ್ವೈಟ್ ಆಗಿ ಹೊಸದಾಗಿ ಯಾವ್ದು ಚೆನ್ನಾಗಿ ಮಾಡಿದ್ದಾರೆ ಅದ್ರ ಮೇಲೆ ಇವರು ಬ್ಲಾಕ್ ಮಾಡಿದಾರಲ್ಲ ನೀವು. ಹಿಂಗೆ ಎಷ್ಟು ಜನದ್ದು ಬ್ಲಾಕ್ ಮಾಡಿದ್ದಾರೆ? ನನಗೆ ಇದು ನಾವು ಪ್ರವಾಸ ಹೋದಾಗ ಕರ್ನಾಟಕ, ಕೇರಳ, ತಮಿಳುನಾಡು ಎಲ್ಲ ಹೋದಾಗ ಅನೇಕ ರೈತರು ತುಂಬ ಸ್ಪೆಷಲಾಗಿ ಮಾಡಿದ್ದಾರೆ. ಅಂದರೆ ಅವರು ಕಾಫಿ ಜೊತೆ ಏನೇನು ಅದರ್ ಇನ್ಕಮ್ ಬರಬೇಕು ಅನ್ನೋದನ್ನು ನೋಡಿದ್ದಾರೆ. ಆ ಮಾಡೆಲ್ಲು ಅವ್ರ ಹೆಸರಲ್ಲಿ ನಮ್ಮ CCR ಅಲ್ಲಿ ಯಾಕಿರಬಾರ್ದು ಅಂತ ಯೋಚನೆ ಮಾಡಿಕೊಂಡು ಸುಮಾರು 30 ಎಕರೆ ಬ್ಲಾಕನ್ನು ಅದಕ್ಕಾಗಿ ಇಟ್ಟಿದ್ದೀವಿ. ಮತ್ತು ರೇಗೀಸ್ ಅವ್ರ ಮೆಕನೈಸೇಷನ್. ಸೊ ನಾವೇನು ಇಟ್ಟಿದ್ದೀವಿ ಈಗ, ಕಾಫಿ ವಿತ್ ಮ್ಯಾಂಗೋಸ್ಟಿನ್ ಸೈಂಟಿಫಿಕ್ ಆಗಿರಬೇಕು. ಸ್ಪೇಸಿಂಗ್ ಏನು, ಕುರ್ವಿಲ್ಲಾ ಜೋಸೆಫ್ ಅಂತ ಸುಮಾರು 800 ಮರದಲ್ಲಿ 1 ಕೋಟಿ ಆದಾಯ ತಗೊಳ್ತಿದ್ದಾರೆ ಪ್ರತಿ ವರ್ಷ. ಮ್ಯಾಂಗೋಸ್ಟಿನ್ ಅದು ಒಂದು. ಆ ಥರ ನಾವು ಚಿರ್ದೀಪ್ ಅಂತ, ಅವರು ಡ್ರ್ಯಾಗನ್ ಫ್ರೂಟು ತುಂಬ ವೆರೈಟಿಗಳನ್ನು ಬೆಳೆದಿದ್ದಾರೆ, ಅವ್ರ ಬ್ಲಾಕ್ ಇದೆ. ಅದೇ ಧರ್ಮರಾಜ್ ಅವರು ಹೈ ಡೆನ್ಸಿಟಿಲಿ ಏನು ಪ್ರೊಡಕ್ಷನ್ ಅಂತ, ಅಮಾನುಲ್ಲಾ ಅವರು. ಸೊ 3 ಅಡಿಕೆ, ಕಾಫಿ, ಮೆಣಸು 3 ಯಾವ ರೀತಿ ಅವ್ರ ಫಾರ್ಮುಲಾ 1 acre ಈಸ್ ಈಕ್ವಲ್ ಟು 2.5 acre. ಸೊ ಆ ಮಾಡೆಲಲ್ಲಿ ಇದನ್ನು ಡೆವಲಪ್ ಮಾಡ್ತಾ ಇದ್ದೀವಿ. ಈಗ 5 ಬೆಳೆಗಾರರದ್ದು ಮಾಡೆಲ್ ಬ್ಲಾಕ್ಸ್ ಇದೆ. ಮುಂದೆ ಇದನ್ನು ಡೆವಲಪ್ ಮಾಡ್ತಾ ಹೋಗ್ತೀವಿ. ಇದು ಏನಾಗುತ್ತೆ, ಒಂದು ಮಾಡೆಲ್ ಬ್ಲಾಕ್ಸ್ ಅವರು ಮಾಡಿದವರಿಗೆ ಒಂದು ಖುಷಿ ಆಗುತ್ತೆ ಹೆಸರಲ್ಲಿ ಇಟ್ಟಿದ್ದು. ಇನ್ನೊಂದು ಬೆಳೆಗಾರರಿಗೆ ಇಲ್ಲಿ ಬಂದು ನೋಡಿದರೆ ಸೈಂಟಿಫಿಕ್ ಟೆಕ್ನಾಲಜಿ ತಗೊಂಡು ಹೋಗ್ಬೋದು. ಆ ಉದ್ದೇಶದಿಂದ ಮಾಡಿ. ನೀವು ಈಗ ನರ್ಸರಿ ಪಾತಿ ಮಾಡ್ತಿದ್ದೀರಂತ ಸೀಡ್ಸ್ ಒಂದು ಕ್ಯಾಪ್ಸೂಲ್ಸಲ್ಲಿ ಬಂದಿದೆ, ಇದು ತೋರಿಸ್ತಾ ಇದ್ದಾರೆ ನೋಡಿ. ಇದು ಕ್ಯಾಪ್ಸೂಲು. ಸರ್, ಎಕ್ಸ್ಪ್ಲೇನ್ ಅಬೌಟ್ ದಿಸ್ ಫಸ್ಟ್. Yes, sir. This capsule is
having that seed, that beneficial microbes, Trichoderma, Pseudomonas, Bacillus subtilis, along with herbals, sir. It's getting immunity of the plants, coffee plants. That directly we will go to the secondary polybag. That we are skipping all the cost of cultivations and also escapism of the diseases, nursery diseases like cholera, myrothecium, high spot, like that, sir. That we can saving space also, sir. And also that very cheap and best, very novel, simple techniques. This is 5 rupees per capsules. 5 rupees per capsules. It's imbibed by microbes. That microbes, it will help root growth, shoot growth, leaf growth. So also is longevity of the seed preservation also we can preserve it. So that one more thing, you can multiply your microbes in the soil or liquid Jivamartha, Panchakavya, fish amino acid, egg amino acid, like that, sir. So there is no need for sophisticated transportation. Simply we are taking by hand or hand back like that. We can directly show to secondary beds and field it, sir. Show me that. How is that inside? Yeah. Inside. ನೋಡೋಣ ಒಳಗೆ ಏನಿದೆ ನೋಡೋಣ. Seed is there, sir. It coffee seed is viable coffee seed. And microbes is there, sir. So everything is there, sir. ನೋಡಿ. So that is viable seed. It's carrying by that micro capsules. It is useful to the small growers. Road accessible, not accessible area also we can reach the plants. Correct. So large expansion of the coffee cultivation area by drone itself we can multiply. We can show the how to plant it? Like that, sir. Just loosening of the soil we can put like that. Okay, like this. Like that, sir. Okay. That's secondary bed like that. ಇಲ್ಲಿ ನೋಡಿ ಈ ತರ. Yes, sir. Okay. So this is easy technology to coffee growers. Even that microbes also is carrying, means is the plant is getting resistant. Correct. Super. Good resistance. Well done, sir. Thank you, sir. Thank you. ನೋಡಿ ಈ ತರ ಒಂದು ಡಿಫ್ರೆಂಟ್ ಆಗಿ ಎಲ್ಲ ಟ್ರೈ ಮಾಡ್ತಾ ಇರಬೇಕು. ಯಾರು? ಡಾಕ್ಟರ್ ಸೌಂದರರಾಜನ್, ಡಿವಿಷನಲ್ ಹೆಡ್ ಆಫ್ ಪ್ಲಾಂಟ್ ಡಿವಿಷನ್ ಹೆಡ್ ಆಫ್ ಪ್ಲಾಂಟ್ಸ್ ಪೆಥಾಲಜಿ. ಬನ್ನಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. 5 ರೂಪಾಯಿ ಅಂತ ತೊಗೊಂಡೋಗ್ಬಿಟ್ಟು ಅಟ್ಲೀಸ್ಟ್ ಒಂದು 56 ನಡಿ ಈಗ ಸ್ಟಾರ್ಟಿಂಗ್. ನಿಮ್ಮ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ನೋಡಿ. ಸರ್, ಥ್ಯಾಂಕ್ ಯು ಸರ್. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ, ಇವರು ಸ್ವಲ್ಪ ಸ್ಟಾರ್ಟಪ್ಸ್ ಬಗ್ಗೆ ಎಲ್ಲ ಇವರು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾರೆ ಮತ್ತು ಈವೆಂಟ್ಸ್ ಬಗ್ಗೆನೂ ಸ್ವಲ್ಪ ಹೇಳ್ತಾರೆ. ಹೇಳಿ ಸರ್ ನಿಮ್ಮದು. ಓಕೆ, ಸೊ ನಾನು ಪ್ರವೀಣ್ ಅಂತ, ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಕಾಫಿ ಬೋರ್ಡ್ CEO. ಸೊ ಈ CCRI ಸೆಂಟಿನರಿ ಪ್ರೋಗ್ರಾಮ್ಗೆ ನಾವು ಸಪ್ರೇಟಾಗಿ ಒಂದು ಸ್ಟಾರ್ಟಪ್ ಪೆವಿಲಿಯನ್ ಅಂತ ಮಾಡ್ತಾ ಇದ್ದೀವಿ. ಸೊ ಈ ಸ್ಟಾರ್ಟಪ್ ಪೆವಿಲಿಯನ್ನಲ್ಲಿ ಕಾಫಿ ಆ್ಯಂಡ್ ಅಲೈಡ್ ಸೆಕ್ಟರ್ಸಲ್ಲಿ ಏನೇನು ಹೊಸ ಇನೋವೇಷನ್ಸ್ ಮಾಡ್ತಾ ಇದ್ದಾರೆ ನಮ್ಮ ಸ್ಟಾರ್ಟಪ್ಸ್, ಅವರಿಗೆ ಒಂದು ಇನೋವೇಷನ್ಸ್ನ ಶೋಕೇಸ್ ಮಾಡಲಿಕ್ಕೆ ಅಂತ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ಮೋರ್ ದ್ಯಾನ್ 20+ ಸ್ಟಾರ್ಟಪ್ಸ್ ನಮ್ಮ ಪೆವಿಲಿಯನಲ್ಲಿದ್ದಾರೆ. ಸೊ ರೈಟ್ ಫ್ರಮ್ ಫಾರ್ಮ್ ಟು ಕಪ್ ಏನೇನಿದೆ ಎಲ್ಲ ವ್ಯಾಲ್ಯೂ ಚೈನ್ ಬೇಸ್ಡ್ ಸ್ಟಾರ್ಟಪ್ಸ್ ಇದ್ದಾರೆ ನಮ್ಮಲ್ಲಿ. ಸೊ ಅದರಲ್ಲಿ ಸುಮಾರು ಸ್ಟಾರ್ಟಪ್ಸು ವುಮೆನ್ ಬೇಸ್ಡ್ ಇದೆ. ಕೆಲವು ಎಕ್ಸ್ಕ್ಲೂಸಿವ್ಲಿ SST ಜೊತೆ ವರ್ಕ್ ಮಾಡ್ತಾರೆ, ಟ್ರೈಬಲ್ ಕಮ್ಯುನಿಟಿ ಜೊತೆ ವರ್ಕ್ ಮಾಡ್ತಾರೆ. ಸೊ ನೀವು ಪ್ರತಿಯೊಂದನ್ನು ನೋಡ್ಬೋದು, ಟೆಕ್ನಾಲಜಿ ಆಸ್ಪೆಕ್ಟ್ಸ್, ನೀವು ಟ್ರೇಸಬಿಲಿಟಿಯಿಂದ ಹಿಡಿದು ಪ್ರಾಸೆಸಿಂಗ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಪ್ರತಿಯೊಂದೂ ನಾವು ಕವರ್ ಮಾಡ್ತಾ ಇದ್ದೀವಿ. ಸೊ ಈ ಈವೆಂಟಲ್ಲಿ 100 years ಸೆಲೆಬ್ರೇಷನಲ್ಲಿ ನಾವು ಇದ್ರ ಜೊತೆ 100 ಸ್ಟಾರ್ಟಪ್ ಸ್ಟೋರೀಸ್ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ. ಯಾರೇ ಒಂದು ಕಾಫಿ ರಿಲೇಟೆಡ್ ಒಂದು ಸ್ಟಾರ್ಟಪ್ ಸ್ಟೋರೀಸ್ ಬೇಕು ಅಂತಂದ್ರೆ ಕಂಪ್ಲೀಟ್ಲಿ ಅದ್ರಲ್ಲಿ ಸಿಕ್ಬಿಡುತ್ತೆ. ಸೊ ನೀವು ಬ್ಲೂ ಟೋಕಾ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲ ಏನು ಟಾಪ್ ಸ್ಟಾರ್ಟಪ್ಸ್ ಇದೆ ಆ ಥರ ಸ್ಟಾರ್ಟಪ್ಸ್. ಪ್ಲಸ್ ಈಗ ಹೊಸದಾಗಿ ರೀಸೆಂಟಾಗಿ ಏನು ಗ್ರಾಸ್ ರೂಟ್ ಲೆವೆಲಲ್ಲಿ ಸ್ಟಾರ್ಟಪ್ ಮಾಡ್ತಾ ಇರೋರು ಅವ್ರದ್ದು ಸ್ಟೋರಿ ಕೂಡ ನೀವು ಓದ್ಕೋಬಹುದು. ಸೊ ಯಾರಿಗಾದ್ರೂ ನನಗೊಂದು ಏನಾದ್ರು ಐಡಿಯಾ ಬರಬೇಕು, ಕಾಫಿ ಬೇಸ್ಡ್ ಏನಾದ್ರು ಐಡಿಯಾ ಮಾಡಬೇಕು ಅಂದ್ರೆ ಇದೊಂದು ಐಡಿಯಾ ಬ್ಯಾಂಕ್ ಥರ ಸರ್ವ್ ಮಾಡೋದು. ಹೌದು. ಸೊ ನಿಮ್ಮ ಸ್ಟಾಲ್ ಎಲ್ಲಿ ಇರುತ್ತೆ ಇಲ್ಲಿ? ಸರ್ ನಮ್ದು ಮೇನ್ ಎಕ್ಸಿಬಿಷನ್ ಅರೇನಾ ಅಲ್ಲಿ ಬ್ರ್ಯೂ ಬಾರ್ ಪಕ್ಕಕ್ಕೆ ಇರುತ್ತೆ. ಸೊ ದಿಸ್ ವಿಲ್ ಬಿ ಒನ್ ಆಫ್ ದ ಕೈಂಡ್ ಆಫ್ ಅಟ್ರಾಕ್ಷನ್ ಈ ಎಕ್ಸಿಬಿಷನ್ ಅರೇನಾ. ಸೂಪರ್ ಸರ್, ಆಲ್ ದ ಬೆಸ್ಟ್ ಸರ್. ನೈಸ್ ಮೀಟಿಂಗ್ ಯು. ಇಲ್ಲಿ ನೋಡಿ ಎಲ್ಲ ರೆಡಿ ಆಗ್ತಾ ಇದೆ ಈಗ ಸ್ಟಾಲ್ಸಿಗೆ. ನೋಡಿ ಇಲ್ಲಿ ನೋಡಿ ಫುಲ್ ಇನ್ನೊಂದು 2 ಡೇಸಲ್ಲಿ ನಿಮಗೆ ಫುಲ್ ಟೋಟಲ್ ಚೇಂಜ್ ಓವರ್ ಆಗಿರುತ್ತೆ. ಫುಲ್ ಟೋಟಲ್ ಹೆಂಗೆ ಅಂತ ಅಣ್ಣ. ಮತ್ತು ಇನ್ನೊಂದು ಹೇಳಬೇಕು, ಅಲ್ಟಿಮೇಟ್ ಆಗಿ ನಮಗೆ ಫುಲ್ ತೋರಿಸ್ಕೊಟ್ರಿ ಮತ್ತು ನಿಮ್ಮ ಡೆವಲಪ್ಮೆಂಟ್ಸು ಅಷ್ಟೇ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮಾತ್ರ ನಾವು ಕಾಫಿ ಬೋರ್ಡ್ನ 6th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಬಂದಿದ್ದು, ಇವತ್ತು ಬಂದಿದ್ದೀನಿ. ನಮಗಂತೂ ಭಾರಿ ಚೇಂಜಸ್ಸು. ಆದರೆ ಒಂದೇನು ಅಂತಂದರೆ ಎಲ್ಲ ಯಂಗ್ಸ್ಟರ್ಸ್ ಬನ್ನಿ, ಕಾಫಿ ಬೋರ್ಡ್ ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಆ ಲೈಬ್ರರಿಲಿ ಬುಕ್ ನೋಡಿದೆ ನಾನು, 1900 ಅನ್ಸುತ್ತೆ ಮೋಸ್ಟ್ ಪ್ರಾಬ್ಲಿ, ಟಿಲ್ 2024 ತನಕ ಬುಕ್ಸ್ ಇದೆ. ಎಲ್ಲರೂ ನಿಮಗೆ ತೊಗೊಳ್ಳಿ ನಾಲೆಜು. ಬನ್ನಿ, ಏನು ಕಲಿತೀರಾ, ಕಲ್ತಿದ್ದು ನೀವು ಬೇರೆಯವ್ರಿಗೆ ನಿಮ್ಮದು ನಾಲೆಜ್ನ ಶೇರ್ ಮಾಡಿ, ಹಂಗೆ ನೀವು ಗ್ರೋತ್ ಆಗ್ತೀರಿ ಅಂತ ಹೇಳಿದ್ರೆ. ಆಲ್ ದ ಬೆಸ್ಟ್ ಅಣ್ಣ. ನಮಗೆ ಥ್ಯಾಂಕ್ ಯು ವೆರಿ ಮಚ್. ನಮ್ಗೆ ಆಪರ್ಚುನಿಟಿ ಕೊಟ್ಟು ಇಲ್ಲಿ ಬಂದು ಮಾಡೋಕ್ಕೆ ಇಷ್ಟೊತ್ತಾಗ ಟೈಮ್ ಕೊಟ್ಟರು ನಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಅರವಿಂದ್ ಅಣ್ಣ, ಥ್ಯಾಂಕ್ ಯು. ಬನ್ನಿ ಈಗ ಅಣ್ಣ, ಬರ್ತಾ ಇದ್ದೀವಿ ನಾವು ಬರ್ತೀವಿ ನಾವು ಪ್ರೋಗ್ರಾಮಿಗೆ. ಚೆನ್ನಾಗಾಗಲಿ, ಗ್ರ್ಯಾಂಡ್ ಸಕ್ಸಸ್ ಆಗಲಿ. ಹೌದು, ಶೋರ್ ಅಣ್ಣ, ಮಾಡ್ತೀವಿ ಅಣ್ಣ. ಸೂಪರ್. ಅಂದರೆ ಎಲ್ಲರೂ ಬನ್ನಿ, 28th, 21st, 22nd ಬನ್ನಿ, ಹೋಗ್ಬಿಟ್ಟು ಎಲ್ಲ ಸಕ್ಸಸ್ ಮಾಡಿ. ಎಲ್ಲರೂ ಬಂದು
ನಾನು ಹೇಳ್ದಂಗೆ ಇನ್ಸ್ಟಾಗೆ ಟ್ಯಾಗ್ ಮಾಡಿ ಕಾಫಿ ಬೋರ್ಡಿಗೆ. ಇಲ್ಲಿಗೆ ವ್ಲಾಗ್ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗ್ Know that the ride or die. I keep boys by my seat.